ಇದು RCB ವುಮೆನ್ ಅದೃಷ್ಟ ಇದೆ. ಸೊ RCB ಅವರು ಚಂದ್ರಬಾಬು ಯಾವತ್ತೂ ಗೆದ್ದಿಲ್ಲ. RCB ವುಮೆನ್ ಗೆದ್ದಿದ್ದಕ್ಕೆ ಅವರು ಆ ಥರ. ಆಮೇಲೆ ನೋ ಇಮಿಡಿಯೇಟ್ ರುಪೀಸ್ ರೈಟ್ ಫಾರ್ ವೋಟ್ ಅಂದರೆ ಇದು ಗ್ಯಾರಂಟಿ. ನೋಡಿ ಹೇಗೆ ಆ ಮೈಸೂರು ಒಳಗಡೆನೆ ಅದನ್ನು ತೋರಿಸಿದ್ದೀನಿ ಹೇಗೆ ಅಂತ. ಆಮೇಲೆ ಹ್ಯೂಜ್ ಟ್ರೀಸ್ ಮರಗಳನ್ನ ಕಡಿದ್ಬಿಟ್ಟಿದ್ದಾರೆ, ಅದ್ರ ಮೇಲೆ ಕೂತಿದ್ದಾನೆ. ಸೊ ಫಾರೆಸ್ಟ್ ಆಫೀಸರು ಇನ್ನು ಮುಂದೆ ಆ ಥರ ಮಾಡಲ್ಲ ಅಂತ. ಸೊ ಎವ್ರಿಥಿಂಗ್ ಈಸ್ ಗಾನ್. ಸೊ ಎವ್ರಿಥಿಂಗ್ ಈಸ್ ಗಾನ್. ಅದಕ್ಕೆ 30 ಆ ಥರ. ಹಾಗೆ ಬಂದರೆ ನೀವು ಇಲ್ಲಿ ಹೂ ಇಸ್ MK ಗಾಂಧಿ ಅಂತ ಹೇಳ್ತಾರೆ. ಮೇಡಮ್, ಐ ಹ್ಯಾವ್ ದ ಆಪ್ಷನ್ ಟು ಚೆಕ್ ಗೂಗಲ್ ಅಂತ. ಅಂದರೆ ಈಗ ಮಕ್ಕಳುಗಳಿಗೆ ಗಾಂಧಿಗೆ ಏನೂ ಗೊತ್ತಿಲ್ಲ, ಎಲ್ಲ ಗೂಗಲ್ಗೆ ಹೋಗ್ಬೇಕು ಸರ್ಚ್ಗೆ. ಸೊ ದಟ್ ಈಸ್ ದ ಕಾನ್ಸೆಪ್ಟ್. ಸೊ ಅದಕ್ಕೆ ಇದು ಇಮಿಗ್ರೇಷನ್ ಹೇಳುತ್ತೆ ಸಂತ ಕ್ಲಾಸ್ ಪ್ಲೀಸ್ ಪೇ CGST GST ಆ್ಯಂಡ್ ಪ್ರೊಸೀಡ್ ಅಂತ. ಆಮೇಲೆ ನೀರು, ನೀವು ಮೈಸೂರು ಸಿಟಿ ಟು ಗೆಟ್ 24/7 ವಾಟರ್ ಸಪ್ಲೈ. ಅಲ್ಲಿ ನೀರಿಲ್ಲ, ಐ ಫೀಲ್ ಥರ್ಸ್ಟಿ ಅಂತ ಇದೆ. ಸೊ ಐ ಡೋಂಟ್ ನೋ ಹೌ ದೇ ಪ್ರಾಮಿಸ್, ಲೆಟ್ ದೆಮ್ ಕಂಟಿನ್ಯೂ. ಸೊ ಕರ್ನಾಟಕ ಅಸೆಂಬ್ಲಿ ಪೋಲ್ಸ್ ಯಾರು ವಿನ್ನರ್ಸು? ಫಸ್ಟು ಸೂಟ್ ಕೇಸು, 2 ಹೆಂಡ, ಇದು 3ನೇದು ಮಾಂಸ. ಆ ಥರ ಸಾಗಿ ಬರ್ತಾ ಇದೆ. ಆಯಿತಾ? ಮನಮೋಹನ್ ಸಿಂಗ್ ವಾಸ್ ಅ ವೆರಿ ಸೈಲೆಂಟ್ ಪ್ರೈಮ್ ಮಿನಿಸ್ಟರ್. ಸೊ ಅವ್ರು ಹೇಳ್ತಾರೆ ಮನಮೋಹನ್ ಸಿಂಗ್ ಡೈಡ್ ಅಂತ. ಈ ಲೆಫ್ಟ್ ಸೈಲೆಂಟ್ಲಿ, ಅವನೇನು ಮಾತಾಡಲಿಲ್ಲ, ಹಂಗೆ ಹೊರಟೋಗ್ಬಿಟ್ರು ಅಂತ. ಆಯ್ತಾ? ಆಮೇಲೆ ಡೆಲ್ಲಿನಲ್ಲಿ ಎಲೆಕ್ಷನ್ ಸೋತ್ರಲ್ಲ, AAP ಕಸದ ಬುಟ್ಟಿಗೆ ಹಾಕಿದ್ರು. ಸೊ ದೋಸ್ ಆರ್ ದ ಥಿಂಗ್ಸ್. ಆಮೇಲೆ ಇದು ಪೊರ್ಕೆನ ಡಸ್ಟ್ಬಿನ್ ಅಲ್ಲಿ ಹಾಕಿ ಇದು ಮಾಡಿರೋದು. ಸೊ ಇಲ್ಲಿಗೆ ಬಂದಾಗ ಬಡ್ಜೆಟ್, ಯೂನಿಯನ್ ಬಡ್ಜೆಟ್, ಬೆನಿಫಿಟ್ ಫಾರ್ ಮಿಡಲ್ ಕ್ಲಾಸ್ ಅಂಡ್ ಪುವರ್. ಅವ್ನು ಹೇಳ್ತಾನೆ ಬಡ್ಜೆಟ್ 2025 ವಾಟ್ ಎ ಕ್ಲಾಸ್. ಸೊ ನಾವು ಕ್ಯಾಪ್ಷನಲ್ಲೂ ಹ್ಯೂಮರ್ ಇದೆ, ಅದರಲ್ಲೂ ಹ್ಯೂಮರ್ ಇದೆ. ಸೊ ಹಾಗೆ ಬರ್ತಾ ಕ್ರಾಸ್ ವೋಟಿಂಗಲ್ಲಿ ಇದೆ ಮೀನು ಆಗ್ತದೆ. ಆಯ್ತಾ? ಇನ್ನು ಮತ್ತೆ ಅದೇ ಇನ್ನು ಕೆಲವು ಇದಾಗಿದೆ. ಆಮೇಲೆ ನಿತೀಶ್ ಕುಮಾರ್ ಜಾಯಿನ್ಸ್ NDA. ಸೊ ಬಾಣದ ಬದಲು ಅದು ಹೊಟ್ಟೈತೆ ಕಮಲ. ಸೊ ಹೀಗಾಗಿತ್ತು. ಆಮೇಲೆ ರಾಜ ಮಾರ್ಗು ಅದರಲ್ಲಿ ಹೇಳುತ್ತೆ ಮುಟ್ಬೇಡಿ ಅಂತ, ಮುಟ್ಟಿದ್ರೆ ಬಿದ್ದೋಗತ್ತೆ ಅಂತ. ಅದು ಸೊ ಅದ ಕ್ವಾಲಿಟಿ ಏನು ಮಾಡ್ತಾರೆ ಅನ್ನೋದಕ್ಕೆ ಒಂದು ಜಸ್ಟ್ ಅದೊಂದು ಹೌದು. ಅದನ್ನ ಯಾಕಂದ್ರೆ ಅಲ್ಲಿ ಅದು ಬೀಳದೆ ಒಳಗಡೆ ಬಿದ್ರೆ ಸ್ವಲ್ಪ ತಲೆಗೆ ಇದಾಗ್ಲಿ ಅಂತ. ಬನ್ನಿ ಅಂಶಿ ಸರ್. ಆಯ್ತಾ? ಸೊ ಅಲ್ಲಿ ಮೀಡಿಯಾ ಇಂಟರ್ನ್ಯಾಷನಲ್ ಅದೇನು ಎಥಿಕ್ಸ್ ಅಂತ ಏನಿದೆ ಅದು ಹೊಟ್ಟೋಗಿದೆ ಈಗ. ಇದು ಇಂಟರ್ನ್ಯಾಷನಲ್ ಕಾರ್ಟೂನಲ್ಲಿ ನಾನು ಇದು ಮಾಡಿದ್ದು. ಸೊ ಈ ಎಥಿಕ್ಸ್ ಇಸ್ ಗಾನ್. ಸೊ ಮಿಡ್ ಅಷ್ಟೇ ಮುಗ್ದೋಯ್ತು ಇಲ್ಲಿ ಕತೆ. ಆಮೇಲೆ ಪಬ್ಲಿಕ್ ಅವೇರೆನ್ಸ್ ಕೊರೋನಾಗೆ ಅದು ಅವರೇ ಮುಗಿತಾರೆ. ಸೊ ಹೀಗಾಗಿ ಇದಾಗತ್ತೆ. ಆಮೇಲೆ ಪೊಲಿಟಿಕಲ್ ಪಾರ್ಟೀಸು ಎಲ್ಲರೂ ಏನು ಎಲೆಕ್ಷನ್ ಪ್ರಾಮಿಸ್ ಮಾಡ್ತಾರೆ, ಕುರಿಗೆಲ್ಲ ಹೋಲಿ ಹಾಕ್ಬಿಟ್ಟು ಆಯ್ತು, ಅದು ಬಕ್ರ ಮುಗೀತು ಕತೆ. ಆಯ್ತಾ? ಬನ್ನಿ ಈಗ ವತಿಯಿಂದ ಇವತ್ತು ಖ್ಯಾತ ವ್ಯಂಗ್ಯ ಚಿತ್ರಕಾರರು ಫುಲ್ ಬ್ರೈಟರ್ MV ನಾಗೇಂದ್ರ ಬಾಬುರವರ ವ್ಯಂಗ್ಯಚಿತ್ರ ಕಲಾ ಪ್ರದರ್ಶನವನ್ನ ಇವತ್ತು ಶ್ರೀಕಲಾ ನಿಕೇತನ ಆರ್ಟ್ ಗ್ಯಾಲರಿಯ ಈ ಪವಿತ್ರ ಅಂಗಳದಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ. ನಮಗೆಲ್ಲ ಗೊತ್ತಿರುವ ಹಾಗೆ ಬ್ಯಾಂಟರ್ ಬಾಬುರವರು ನಿರಂತರವಾಗಿ ಪತ್ರಿಕೆಗಳಿಗೆ, ಅದರಲ್ಲೂ ಮೈಸೂರಿನ ಸ್ಟಾರ್ ಆಫ್ ಮೈಸೂರು ಪತ್ರಿಕೆಗೆ, ಮೈಸೂರು ಮಿತ್ರ ಪತ್ರಿಕೆಗೆ, ಹಿಂದೆಯೂ ಕೂಡ ಅನೇಕ ಪತ್ರಿಕೆಗಳಿಗೆ ತಮ್ಮ ವ್ಯಂಗ್ಯ ಚಿತ್ರಗಳನ್ನ ಬರೆಯೋದ್ರ ಮೂಲಕ ಒಂದು ವಿಶೇಷತೆಯನ್ನ ತಂದುಕೊಟ್ಟಂತವರು ನಮ್ಮ ಬ್ಯಾಂಟರ್ ಬಾಬುರವರು. ಇದುವರೆಗೂ ಅವರು 19,000 ವ್ಯಂಗ್ಯ ಚಿತ್ರಗಳನ್ನ ರಚನೆ ಮಾಡಿದಂಥವ್ರು. ಬಹಳ ವಿಶೇಷ ಎನ್ನುವ ರೀತಿಯಲ್ಲಿ ಅದರಲ್ಲೂ ಕೂಡ ಮೈಸೂರಿಗರಾದ ನಾವೆಲ್ಲರೂ ಕೂಡ ಹೆಮ್ಮೆಯನ್ನು ಪಡಬೇಕು.
ಮೈಸೂರಿನ ಆರ್ ಕೆ ಲಕ್ಷ್ಮಣರವರು ಕೂಡ ವ್ಯಂಗ್ಯ ಚಿತ್ರಗಳನ್ನ ಬರೆಯೋದ್ರ ಮೂಲಕ ಇಡೀ ದೇಶದಾದ್ಯಂತ ಅಂದ್ರೆ ಇಂಗ್ಲಿಷ್ ಪತ್ರಿಕೆಗಳಿಗೆ ಬರೆಯೋದ್ರ ಮೂಲಕ ಮೈಸೂರಿನ ಹೆಸರನ್ನ ಚಿರಸ್ಥಾಯಿಗೊಳಿಸಿದಂಥವ್ರು ಆರ್ ಕೆ ಲಕ್ಷ್ಮಣರವರು. ಆರ್ ಕೆ ನಾರಾಯಣರವರು ಕೂಡ ಅವರ ಸಹೋದರರು, ಅವರು ಕೂಡ ಇಂಗ್ಲಿಷ್ನಲ್ಲಿ ಅನೇಕ ಕಾದಂಬರಿಗಳನ್ನ ರಚನೆ ಮಾಡಿದಂಥವ್ರು. ಶತಶತಮಾನಗಳ ಇತಿಹಾಸ ಇರುವಂಥದ್ದು ಈ ವ್ಯಂಗ್ಯ ಚಿತ್ರಗಳಿಗೆ, ನೂರಾರು ವರ್ಷಗಳ ಇತಿಹಾಸ ನಮ್ಮ ವ್ಯಂಗ್ಯ ಚಿತ್ರಗಳಿಗಿದೆ. ಕೇವಲ ಅದನ್ನ ನೋಡಿದ ತಕ್ಷಣ ನಮಗೆ ನಗು ಬರ್ಬೋದು, ಆದರೆ ಅದರ ಹಿಂದೆ ಇರುವಂತ ವಿಚಾರಗಳು, ಅದರ ವಿಶಿಷ್ಟತೆಯೇ ಬೇರೆ. ಅದು ಬಹಳ ವಿಶೇಷವಾದಂಥದ್ದು, ಅನೇಕ ಅರ್ಥಗಳನ್ನು ಕೊಡುವಂಥದ್ದು ವ್ಯಂಗ್ಯ ಚಿತ್ರದ ಬಹಳ ವಿಶೇಷವಾಗಿರುವಂಥದ್ದು. ಕೇವಲ ರೇಖಾಚಿತ್ರದ ಮೂಲಕ ಬರೀ ಅವರ ಮುಖವನ್ನ ದಪ್ಪ ಮಾಡಿ ಕೈಕಾಲನ್ನ ಸಣ್ಣಗೆ ಮಾಡೋದು ಅಷ್ಟೇ ಆ ಚಿತ್ರದ ವೈಶಿಷ್ಟ್ಯತೆ ಅಲ್ಲ, ಅದರ ಹಿಂದೆ ಹಲವು ಗೂಢಾರ್ಥಗಳು ಕೂಡ ಇದೆ. ಅಂತ ವಿಶೇಷತೆಗಳನ್ನು ಉಳ್ಳಂಥದ್ದು ವ್ಯಂಗ್ಯ ಚಿತ್ರ. ನೋಡೋದಕ್ಕೆ ನಗಿಸುವಂತ ಮತ್ತೆ ಅದರ ವೈಶಿಷ್ಟ್ಯತೆಯನ್ನು ಹೇಳುವಂಥದ್ದು ವ್ಯಂಗ್ಯ ಚಿತ್ರಗಳು. ಅಂತ ವ್ಯಂಗ್ಯ ಚಿತ್ರಗಳನ್ನ ನಿರಂತರವಾಗಿ ತಮ್ಮ ಬದುಕಿನುದ್ದಕ್ಕೂ ಕೂಡ ಬ್ಯಾಂಟರ್ ಬಾಬುರವರು ನಡೆಸ್ತಾ ಬಂದಂಥವ್ರು. ಅವರು ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಅನ್ನ ತೆಗೆದುಕೊಂಡು ಅವರು ಅಮೆರಿಕಾದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ವಿದ್ಯಾಭ್ಯಾಸ, ಇದರ ಕಲೆಯನ್ನ ಹೆಚ್ಚು ಅವರು ಬೆಳೆಸುತ್ತಾ ಬಂದಂಥವ್ರು. ಮೊಟ್ಟ ಮೊದಲ ಆ ಫುಲ್ ಬ್ರೈಟರ್ ತಗೊಂಡಂಥವರಲ್ಲಿ ಬಹಳ ಪ್ರಥಮರು ಇರೋರು ಕೂಡ ಯಾರು ಇಲ್ಲ ಅಂತ ಕಾಣ್ತದೆ, ಅದು ನಾಗೇಂದ್ರ ಬಾಬು ಅವರೊಬ್ಬರೇನೆ. ಇದು ಅವರ ವೈಶಿಷ್ಟ್ಯತೆ. ಒಂದು ಗಿನ್ನಿಸ್ ದಾಖಲೆ ಎನ್ನುವ ರೀತಿಯಲ್ಲಿ ಅವರು ಈ ಕೆಲಸಗಳನ್ನ ಮಾಡಿದ್ದಾರೆ. ಆದರೂ ಕೂಡ ಅವರು ಮಾಡಿರುವಂತ ಈ ಎಲ್ಲ ಕಲೆಗೆ, ಆ ವ್ಯಂಗ್ಯ ಚಿತ್ರದ ಆ ಚಿತ್ರ ರಚನೆಗೆ ಇಂದು ಕೂಡ ನಮ್ಮ ಸರ್ಕಾರಗಳಾಗ್ಲಿ ಸಂಘ ಸಂಸ್ಥೆಗಳಾಗ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅವರ ಈ ಸೇವೆಗೆ, ಈ ಅವರ ವ್ಯಂಗ್ಯ ಚಿತ್ರಗಳಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ಯಾರು ಕೂಡ ಅವರಿಗೆ ಗೌರವವನ್ನು ತಂದುಕೊಡುವಂತ ಕೆಲಸವನ್ನ ಇವತ್ತು ಕೂಡ ಮಾಡಿಲ್ಲ. ಅದು ಆಗ್ಬೇಕು ಅನ್ನೋದು ಕೂಡ ನಾವು ಕೂಡ ಬಹಳ ವರ್ಷದಿಂದಲೂ ಕೂಡ ಅನೇಕ ಪತ್ರಗಳನ್ನು ಕೂಡ ಅವರ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಬೇರೆ ಬೇರೆ ಪ್ರಶಸ್ತಿಗಳಿರ್ಬೋದು. ಮೊನ್ನೆ ತಾನೇ ನಮ್ಮ ರೋಟರಿ ಮಿಟ್ಟನ್ ಅವರು ಕೂಡ ಅವರಿಗೆ ಗೌರವಿಸೋದ್ರ ಮೂಲಕ ಅವರ ಕಲೆಯನ್ನ ಗೌರವಿಸುವಂತ ಕೆಲಸವನ್ನ ಆ ಸಂಸ್ಥೆ ಮಾಡಿದೆ. ಇಂಥ ಅನೇಕ ಚಟುವಟಿಕೆಗಳನ್ನ ನಿರಂತರವಾಗಿ ಬಹಳ ದೊಡ್ಡ ಇತಿಹಾಸ ಇರುವಂತ ಮನೆತನದಿಂದ ಬಂದಂಥವರು ನಮ್ಮ ಬ್ಯಾಂಟರ್ ಬಾಬುರವರು. ಅವ್ರ ತಾತಾರವರು, ಅವರು ಕೂಡ ಅರಮನೆಯಲ್ಲಿ ಕೆಲಸವನ್ನ ಮಾಡಿದಂಥವ್ರು, ಮಹಾರಾಜರಲ್ಲಿದ್ದಂಥವ್ರು. ವಸುದೇವ ಗುಪ್ಪಾಳ ಅಲ್ಲ, ವಾಸುದೇವರು ಬಹಳ ದೊಡ್ಡ ಕುಟುಂಬ, ಬಹಳ ಹಿರಿಯದಾದಂತ ಮತ್ತೆ ಸಂಪ್ರದಾಯವನ್ನೇ ತಮ್ಮ ಮನೆತನ ಒತ್ಕೊಂಡು ಬಂದಂಥದ್ದು. ಆ ಒಂದು ಮನೆತನದಲ್ಲಿ ಬಂದಂಥವ್ರು ನಮ್ಮ ಬ್ಯಾಂಟರ್ ಬಾಬುರವರು. ನಿರಂತರವಾಗಿ ಇಂಥ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಮತ್ತೆ ಪ್ರತಿ ವರ್ಷವೂ ಕೂಡ ಈ ವಿಶ್ವ ವ್ಯಂಗ್ಯ ದಿನಾಚರಣೆಯನ್ನ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡೋದ್ರ ಮೂಲಕ ಅದರ ಸಾಧಕ ಬಾಧಕಗಳನ್ನ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಇವತ್ತು ಏನು ಆಧುನಿಕ ತಂತ್ರಜ್ಞಾನ ಬಂದಂತ ಸಂದರ್ಭದಲ್ಲಿ ಈ ಕಡೆಗಳೆಲ್ಲವೂ ಕೂಡ ಎಲ್ಲ ಮರ್ಯಾದೆ ಕಾಲಘಟ್ಟದಲ್ಲೂ ಕೂಡ ಅದನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವು ಕಂಪ್ಯೂಟರ್ ಮೂಲಕ, ಆ ಗ್ರಾಫಿಕ್ ಮೂಲಕ ನಾವು ಏನೆಲ್ಲ ಬೇಕಾದ್ರೆ ಸೃಷ್ಟಿ ಮಾಡ್ಬೋದು. ಆದರೆ ಬರಹಗಳ ಮೂಲಕ, ಅದು ಪೆನ್ನಿನ ಮೂಲಕ ಇರ್ಬೋದು, ಬ್ರಷಿನ ಮೂಲಕ ಇರ್ಬೋದು, ಮಸಿಯ ಮೂಲಕ ಇರ್ಬೋದು, ಅವೆಲ್ಲರೂ ಕೂಡ ಗಮನಿಸ್ತಾ ಇರ್ತೀರಿ. ಅದರಲ್ಲೂ ರಸ್ತೆ ಬದಿಗಳಲ್ಲೂ ಕೂಡ, ಆ ಬೀದಿಗಳಲ್ಲೂ ಕೂಡ ಆ ಒಂದು ಸೀಮೆ ಸುಣ್ಣ ಇರ್ಬೋದು, ಆ ಇದ್ದಿಲುಗಳಲ್ಲಿ ಇರ್ಬೋದು, ಆ ಚಿತ್ರಗಳನ್ನ ಬರೆಯೋದ್ರ ಮೂಲಕ ಒಂದು ಆ ಕಲೆಯನ್ನು ಉಳಿಸುವಂತ ಬೆಳೆಸುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ. ಆ ಕಾಲಘಟ್ಟದಲ್ಲಿ ನಮ್ಮ ನಾಗೇಂದ್ರ ಬಾಬುರವರು, ಬ್ಯಾಂಟರ್ ಬಾಬು ಅಂತಲೇ ಅವರು ಹೆಸರಾದಂಥವ್ರು, ಅವರು ಈ ಕಲೆಯನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಇಲ್ಲಿ ಗಮನಿಸಿರುವಂತ ಎಲ್ಲ ಚಿತ್ರಗಳು ಕೂಡ ಆಯಾ ವ್ಯಕ್ತಿಗಳು ಬಂದಂತ ಸಂದರ್ಭದಲ್ಲಿ ಅವರ ಮೂಲಕವೇ ಅದರಲ್ಲಿ ಅವರವರ ಹಸ್ತಾಕ್ಷರಗಳಿದೆ. ಅದು ಪಿ ವಿ ನರಸಿಂಹರಾವ್ ಇರ್ಬೋದು, ನಮ್ಮ ರಾಜ್ಕುಮಾರ್ ಅವರು ಇರ್ಬೋದು, ಸೋನಿಯಾ ಗಾಂಧಿ ಅವರು ಇರ್ಬೋದು, ಹೀಗೆ ಅನೇಕರು, ಅಬ್ದುಲ್ ಕಲಾಂ ಇರ್ಬೋದು, ಅವರವರು ಬಂದಂತ ಏನು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಆ ಚಿತ್ರವನ್ನು ಉಡುಗೊರೆಯಾಗಿ ಕೊಡೋದ್ರ ಮೂಲಕ ತಮ್ಮ ಕಲೆಯನ್ನ ವಿಶ್ವದಾಚೆಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಮ್ಮ ಬ್ಯಾಂಟರ್ ಬಾಬು, ನಾಗೇಂದ್ರ ಬಾಬುರವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳನ್ನ, ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಂತವರು ಬಾಬುರವರು. ಅವರು ಈ ದಿನ ಈ ಕಾರ್ಯಕ್ರಮವನ್ನ ಇಲ್ಲಿ ಶ್ರೀಕಲಾ ನಿಕೇತನದಲ್ಲಿ ಕಾರ್ಯಕ್ರಮವನ್ನ ಮಾಡಬೇಕು ಅಂತೇಳಿ ನಾವು ಹೊರಟಂತ ಸಂದರ್ಭದಲ್ಲಿ ನಮಗೆ ಎಲ್ಲ ತರದಲ್ಲೂ ಕೂಡ ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತವರು ನಮ್ಮ ಮಾಧವ ಶೆಟ್ಟಿಯವರು. ನಮ್ಮನ್ನ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಇಲ್ಲೊಂದು ಕಲಾ ನಿಕೇತನ ಈ ಶಾಲೆಯನ್ನ ಆರಂಭ ಮಾಡಿ ಅನೇಕ ಚಿತ್ರಕಲಾವಿದರಿಗೆ ಇವತ್ತು ಎಲ್ಲ ಒಂದು ಕಡೆ ಕಣ್ಮರೆ ಆಗ್ತಾ ಇದೆ ಚಿತ್ರಕಲೆಗಳು. ಇವತ್ತೆಲ್ಲ ಆಧುನಿಕತೆಗೆ ನಾವೆಲ್ಲ ಒಗ್ಗೋಗಿ IT-BT ಎನ್ನುವ ಒಂದು ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ತೇಲಾಡ್ತಾ ಇರೋ ಕಾಲದಲ್ಲಿ ಈ ಕಲೆಯನ್ನ ಬೆಳೆಸಬೇಕೆನ್ನುವಂತ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಮಾಧವ ಶೆಟ್ಟಿರವರು ಈ ಒಂದು ಕಾಲೇಜನ್ನ ಸ್ಥಾಪನೆ ಮಾಡಿ ಕಲೆಯನ್ನ ಬೆಳೆಸುವ ಸಲುವಾಗಿ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ತಾ ಬಂದಂತವ್ರು ಮಾಧವ ಶೆಟ್ಟಿರವರು. ಅವರು ನಮಗೆ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟು ಈ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಅವರ ವಿದ್ಯಾರ್ಥಿಗಳಿಗೂ ಕೂಡ ಇದು ಅನುಕೂಲವಾಗಬೇಕು, ಆ ಮೂಲಕ ಈ ಕಲೆಗೆ ಹೆಚ್ಚು ವ್ಯಾಪಕತೆ ಬರಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ನಮ್ಮನ್ನ ಇಲ್ಲಿಗೆ ಬರಮಾಡಿಕೊಂಡು ಈ ಕಾರ್ಯಕ್ರಮ ಇಲ್ಲಿ ನಡೆಯೋದಕ್ಕೆ ಕಾರಣರಾಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ
ವಿಶೇಷವಾಗಿ ಮಾಧವ ಶೆಟ್ಟಿರವರಿಗೆ ಮತ್ತು ಇಲ್ಲಿನ ಎಲ್ಲ ಬೋಧಕ ವೃಂದದವರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ನಾನು ನಮ್ಮ ಈ ಬ್ಯಾಂಟರ್ ಬಾಬು ಪಬ್ಲಿಕೇಶನ್ ಮೂಲಕ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಮೊದಲಿಗೆ ಕೊಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಅವರಿಗೆ ಅವಕಾಶವನ್ನ ಕೊಡದೆ ಹೋಗಿದ್ರೆ ಈ ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ಅವರಿಗೆ ವಿಶೇಷವಾಗಿ ಅವರಿಗೆ ನಾನು ಸ್ವಾಗತವನ್ನ ಕೊಡ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ನಮ್ಮ ಜೊತೆಗಿರುವಂತವರು ಟಿ.ಎಸ್. ಶ್ರೀವತ್ಸರ್ ಅವರು. ನಾನು ಅವ್ರಿಗೆ ಯಾವಾಗಲೂ ಕೂಡ ಹೇಳುವಂತವರು, ಅವರು ಶ್ರೀಸಾಮಾನ್ಯರ ಜನಸಾಮಾನ್ಯರ ಶಾಸಕರು. ಒಬ್ಬ ಕಾರ್ಯಕರ್ತರಾಗಿ ಅವರು ಗುರುತಿಸಿಕೊಂಡು ಆ ಮೂಲಕ ಅವರು ಶಾಸಕರಾಗಿ ಆಯ್ಕೆಯಾದಂಥವರು. ಎಲ್ಲರ ಜೊತೆಗೂ ಕೂಡ ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ, ಯಾವುದೇ ಗರ್ವಗಳಿಲ್ಲದೆ, ಯಾವುದೇ ಅಹಂಗಳಿಲ್ಲದೆ ನಿಗರ್ವಿಯಾಗಿ ನಮ್ಮೆಲ್ಲರೊಡನೆ ಪ್ರೀತಿಯಿಂದ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚೆ ಒತ್ತನ್ನು ಕೊಡೋದ್ರ ಮೂಲಕ ಇಂಥ ಹಿರಿಯ ಕಲಾವಿದರಿಗೆ ಅವರಿಗೆ ಅವರ ಕಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ, ಸಹಕಾರವನ್ನ ನೀಡ್ತಾ ಬಂದಂತ ನಮ್ಮ ಶ್ರೀವತ್ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಪಬ್ಲಿಕೇಶನ್ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತವರು ಎನ್.ಬಿ. ಕಾವೇರಪ್ಪನವರು ಬಹಳ ಹಿರಿಯ ಚಿತ್ರ ಕಲಾವಿದರು. ಅವರ ಮನೆಯನ್ನೇ ಒಂದು ಆರ್ಟ್ ಗ್ಯಾಲರಿ ಮಾಡ್ಕೊಂಡಿದ್ದಾರೆ. ಭರಣಿ ಆರ್ಟ್ ಗ್ಯಾಲರಿ ಅದು ವಿವೇಕಾನಂದ ವೃತ್ತದಲ್ಲಿದೆ. ಅದರ ಮೂಲಕ ಹಿರಿಯ ಕಲಾವಿದರುಗಳಿಗೆ ಉಚಿತವಾಗಿ ತಮ್ಮ ಗ್ಯಾಲರಿಯನ್ನ ಬಿಟ್ಕೊಡೋದ್ರ ಮೂಲಕ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಪ್ರೋತ್ಸಾಹವನ್ನ ಕೊಡ್ತಾ ಬಂದಂತವರು ಕಾವೇರಪ್ಪನವರು. ಅವರು ಕೂಡ ಬಹಳ ಒಳ್ಳೆಯ ಕಲಾವಿದರು. ಅದು ಕೊಡಗಿನ ಗಂಡು ಕೂಗಿಯಿಂದ ಬಂದಂತವರು ಕಾವೇರಪ್ಪನವರು. ಅದರಲ್ಲೂ ನಮ್ಮಂತ ಸಂಘಟಕರಿಗೆ, ಕಿರಿಯರಿಗೆ ಮತ್ತು ಬಾಬು ಅಂತವರಿಗೆ, ಅಂತ ಕಲಾವಿದರಿಗೆ ಹೆಚ್ಚಿನ ಸಹಕಾರವನ್ನ, ಪ್ರೋತ್ಸಾಹವನ್ನ ನೀಡ್ತಾ ಈ ಕಾರ್ಯಕ್ರಮವನ್ನು ನಾವು ಅಲ್ಲೇ ನಡೆಸಬೇಕನ್ನೋದು ಕೂಡ ಇತ್ತು. ಆದ್ರೆ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇರೋದ್ರಿಂದ ಬೇಡ, ಕಾರ್ಯಕ್ರಮವನ್ನು ಇಲ್ಲಿ ಮಾಡೋಣ ಅನ್ನೋದು ಕೂಡ ನಾವು ಅನ್ಕೊಂಡ್ವಿ. ಇಂತಹ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಅವರ ಗ್ಯಾಲರಿನಲ್ಲಿ ನಿರಂತರವಾಗಿ ನಡೀತಾ ಇರ್ತದೆ. ಕಲೆಗೆ ಅವರು ಕೊಡ್ತಾ ಇರುವಂತ ಆ ಸಹಕಾರ, ಪ್ರೋತ್ಸಾಹ ನಿರಂತರವಾಗಿ ನಮ್ಮೆಲ್ಲರ ಮೇಲಿದೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅಂಕಿ ಪ್ರಸನ್ನ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ನಾವೆಲ್ಲರೂ ಕೂಡ ಕನ್ನಡಪ್ರಭ ಪತ್ರಿಕೆ ಒಂದು ರಾಜ್ಯ ಮಟ್ಟದ ಪತ್ರಿಕೆ, ಬಹಳ ಪ್ರತಿಷ್ಠಿತವಾದ ಪತ್ರಿಕೆ. ಆ ಪತ್ರಿಕೆಯ ಮೈಸೂರು ಅಲ್ಲಿಯ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಕೆಲಸವನ್ನ ಮಾಡ್ತಾ ಇರುವಂತವರು ಅಂಕಿ ಪ್ರಸನ್ನ ಕುಮಾರ್ ಅವರು. ನಾನು ಯಾವಾಗಲೂ ಕೂಡ ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾ ಇರ್ತೇನೆ. ಕೇವಲ ಒಂದು ಪತ್ರಿಕೆಯ ಬರಹಗಳು, ವರದಿಗಳು ಅವು ಅಂತಂದಿಗೆ ಮಾತ್ರ, ಆದ್ರೆ ಅವುಗಳನ್ನ ಶಾಶ್ವತವಾಗಿ ಉಳಿಸುವಂತ ಕೆಲಸವನ್ನ ಅಂಕಿ ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅದು ಅನ್ನದಾತನ, ರೈತನ ವಿಚಾರ ಇರ್ಬೋದು, ವ್ಯಕ್ತಿಗಳ ವಿಚಾರ ಇರ್ಬೋದು, ರಾಜಕೀಯ ವಿಚಾರಗಳಿರ್ಬೋದು, ಇವೆಲ್ಲವನ್ನೂ ಕೂಡ ಕೃತಿಗಳ ಮೂಲಕ ತರೋದ್ರ ಮೂಲಕ ಅವರು ಅವನ್ನ ಶಾಶ್ವತವಾಗಿ ಇರಿಸುವಂತಹ ಕೆಲಸವನ್ನ ಅಂಕಿ ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ವೈಶಿಷ್ಟ್ಯತೆ ಅಂತ ಹೇಳಿದ್ರೆ ಅವರ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅವರ ಕೊಡುಗೆಯನ್ನು ಕುರಿತು ಒಂದು PhD ಕೂಡ ಮಾಡ್ತಾ ಇದ್ದಾರೆ. ಮತ್ತು ಅವರ ಅನ್ನದಾತನ, ಆ ರೈತನ ಬಗ್ಗೆ ಬರೆದಂತ ಕೃತಿಯ ಬಗ್ಗೆಯೂ ಕೂಡ ಒಂದು PhD ಆಗ್ತಾ ಇದೆ. ಅಂದ್ರೆ ಎರಡೂ PhDಗಳು ಅವರ ಹೆಸರಿನಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರ ಓದಿನ ವಿಸ್ತಾರ ಇರ್ಬೋದು, ಅವರ ಪತ್ರಿಕೋದ್ಯಮಕ್ಕೆ ಕೊಟ್ಟಂತ ಕೊಡುಗೆಗಳಿರ್ಬೋದು, ಅವರ ಅಧ್ಯಯನ, ಅಧ್ಯಾಪನ ಎಷ್ಟು ವ್ಯಾಪ್ತಿ ಅನ್ನೋದನ್ನು ಕೂಡ ನಾವು ನೀವೆಲ್ಲರೂ ಕೂಡ ಪರಿಗಣಿಸಬೇಕು. ಅಂತ ವಿಶೇಷ ವ್ಯಕ್ತಿತ್ವ ಇರುವಂತ, ಸರಳ ಸಜ್ಜನಿಕೆಗೆ ಹೆಸರಾದಂತ, ಮತ್ತೆ ನಮ್ಮಂತ ಸಂಘಟಕರಿಗೆ ಹೆಚ್ಚಿನ ರೀತಿಯಲ್ಲಿ ಅವರು ಸಹಕಾರವನ್ನ ಕೊಡ್ತಾ ಅವರ ಪತ್ರಿಕೆಯ ಮೂಲಕ ನಮ್ಮ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಇರ್ಬೋದು, ಅದರ ಮೂಲಕ ಒಂದು ದೊಡ್ಡ ಪ್ರಸಾರವನ್ನ ಕೊಡೋದ್ರ ಮೂಲಕ ಅವರು ಇನ್ನಷ್ಟು ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಂತವರು ಅಂಶಿ ಪ್ರಸನ್ನ ಕುಮಾರ್ ಅವರು. ಯಾವುದೇ ಕಾರ್ಯಕ್ರಮಕ್ಕೂ ಕರೆದ್ರು ಕೂಡ ಅಲ್ಲಿ 4 ಜನ ಇರಲಿ, 40 ಜನ ಇರಲಿ, 4,000 ಜನ ಇರಲಿ, ಅದು ಯಾವುದೇ ಇದು ಇಲ್ಲದೆ ಬಹಳ ಪ್ರೀತಿಯಿಂದ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡುವಂತಹ ವಿಶೇಷತೆ ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಅವರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಮತ್ತು ಬಹಳ ಪ್ರಮುಖವಾಗಿ ಈ ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕೆ ಕಾರಣರಾದಂತವರು ನಮ್ಮ ಬ್ಯಾಂಟರ್ ಬಾಬುರವರು. ವ್ಯಂಗ್ಯಚಿತ್ರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದಂಥವ್ರು. ಮಾತನಾಡುವಂತಹ ಸಂದರ್ಭದಲ್ಲಿ ಹಿರಿಯರು ಎಲ್ಲರೂ ಕೂಡ ಮಾತನಾಡುವರಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಮತ್ತು ಬಹಳ ವಿಶೇಷವಾಗಿ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬಹಳಷ್ಟು ವೈಶಿಷ್ಟ್ಯತೆಗಳಿದೆ. ಆ ಎಲ್ಲ ವೈಶಿಷ್ಟ್ಯತೆಗಳಿಗೂ ಕೂಡ ಬಹಳ ಮೂಲವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ರಘುರಾಮ್ ವಾಜಪೇಯಿ ಅವರು. ಮೈಸೂರಿನಲ್ಲಿ ನಡೆಯುವಂತ ಯಾವುದೇ ಸಾಹಿತ್ಯಿಕ, ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಅದರ ಹಿಂದೆ ಒಂದು ಸಹಾಯ ಹಸ್ತ ಇರ್ತದೆ. ಅದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕನ್ನೋದು ಕೂಡ ಅವರ ಮನೋಭಿಲಾಷೆ. ಆ ಕಾರಣಕ್ಕಾಗಿ ನಮ್ಮಂತ ಸಂಘಟಕರಿಗೆ ಅವರು ಯಾವುದೇ ಕಾರ್ಯಕ್ರಮ ಕರೆದ್ರು ಕೂಡ ಮೊದಲು ಹೇಳೋ ಮಾತು ಏನು ಅಂದ್ರೆ, ನನಗೆ ಏನಾಗ್ಬೇಕು ಅಂತ. ಇವತ್ತು ಸಂಘಟಕರನ್ನ ಪ್ರೋತ್ಸಾಹಿಸುವಂತವರೇ ಬಹಳ ಕಡಿಮೆ. ಅದರಲ್ಲೂ ಕೂಡ ನಮ್ಮ ಕೈಯಿಂದಲೇ ನಾವೆಲ್ಲವನ್ನೂ ಹಾಕೊಂಡು, ನಮ್ಮ ಶ್ರಮ, ನಮ್ಮ ಸಮಯ, ನಮ್ಮ ಹಣವನ್ನು ಹಾಕೊಂಡು ಮಾಡೋ ಸಂದರ್ಭದಲ್ಲಿ ಇಂಥ ವ್ಯಕ್ತಿಗಳು ನಮಗೆ ಆಸರೆಯಾಗಿ ನಿಲ್ತಾರಲ್ಲ, ಅದು ಬಹಳ ದೊಡ್ಡದು. ನಾನು ಇದುವರೆಗೂ ನೋಡಿದ ಹಾಗೆ ಅವ್ರು ಯಾವುದೇ ಕಾರ್ಯಕ್ರಮದಲ್ಲಿ ಇದ್ರು ಕೂಡ ಅಲ್ಲಿ ಅವ್ರು ಏನಾದ್ರು ಸಹಕಾರ ಇದ್ದೇ ಇರ್ತದೆ. ಅವ್ರು ಬೇಡ ಅಂದ್ರೂ ಕೂಡ ಇಲ್ಲ, ನನಗೆ ಗೊತ್ತಿದೆ ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಸಂಘಟನೆ ಯಾವುದೇ ತರ ಒಂದು ಬಳಕೆ ಆಗ್ತದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಅವರ ಜೇಬನ್ನ ತುಂಬುವಂತಹ ಒಂದು ವಿಶೇಷವಾದ ಗುಣವುಳ್ಳಂತವರು ರಘುರಾಮ್ ವಾಜಪೇಯಿ ಅವರು.
ಅಂತವರ ಸಂತತಿ ಇನ್ನಷ್ಟು ಸಾವಿರವಾಗಲಿ ಅಂತ ನಾನಾದ್ರೂ ಕೂಡ ಕೋರ್ತಾ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ಈಗಾಗಲೇ ಹೇಳಿದ ಹಾಗೆ ಮಾಧವ ಶೆಟ್ಟಿರವರು ಮತ್ತೆ ಅವರ ಬೋಧಕರಿಂದ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದೀರಿ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಏನಿಲ್ಲಿ ನಡೆಯುವಂತ ಆ ವ್ಯಂಗ್ಯಚಿತ್ರಗಳ ಪ್ರದರ್ಶನ ಇರ್ಬೋದು, ಇಲ್ಲಿಯ ಆ ವಿಚಾರಗಳಿರ್ಬೋದು, ಅವೆಲ್ಲವನ್ನು ಕೂಡ ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳೋದ್ರ ಮೂಲಕ ನಿಮ್ಮ ಕಲೆಯ ಜೊತೆಗೆ ಈ ಒಂದು ಕಲೆಯನ್ನು ಕೂಡ ಬೆಳೆಸ್ಕೊಂಡು ಹೋಗುವಂತ ಒಂದು ಅವಕಾಶ ನಿಮಗೆ ಒದಗಿಸಿಕೊಡುವಂತ ಕೆಲಸವನ್ನ ಇವತ್ತು ಬ್ಯಾಂಟರ್ ಬಾಬು ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ, ಇಲ್ಲಿ ಮಾಧ್ಯಮದ ಬಂಧುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಆ ಎಲ್ಲ ಬಂಧುಗಳಿಗೂ ಕೂಡ ನಾನು ವಿಶೇಷವಾಗಿ ಸ್ವಾಗತವನ್ನ ಕೋರ್ತಾ ಈಗ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತೇಳಿ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಲ್ಲೂ ಕೂಡ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ. ಈ ಒಂದು ಪ್ರದರ್ಶನಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಉದ್ಘಾಟನೆಯನ್ನು ಬಹಳ ಸಂತೋಷವಾಗಿ ನೆರವೇರಿಸಿದ್ದೀವಿ. ವೇದಿಕೆ ಮೇಲೆ ಹಿರಿಯರಾದಂಥ ಮೈಸೂರಿನ ಹೆಸರುವಾಸಿ ಕಾವೇರಪ್ಪನವರು ವೇದಿಕೆಯಲ್ಲಿದ್ದಾರೆ. ಅಂಶಿ ಪ್ರಸನ್ನ ಸರ್ರು ಪತ್ರಿಕೋದ್ಯಮದಲ್ಲಿ ಒಂದು ಮಾತು ನಾವು ಯಾವಾಗಲೂ ಹೇಳ್ತೀವಿ, ಅವ್ರು ನೋಡಿದಾಗೆಲ್ಲ ಪತ್ರಿಕೋದ್ಯಮದಲ್ಲಿ ಭೀಷ್ಮ ಪಿತಾಮಹರು ಅಂತ ಕರೆಸ್ಕೊಳ್ಳುವಂಥ ಅಂಶಿ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಹಾಗೆ ನಮ್ಮ ಮಾಧವ್ ಶೆಟ್ಟಿ ಇದ್ದಾರೆ. ಮೈಸೂರಿನ ಹಿರಿಯ ಸಾಮಾಜಿಕ ಕಾರ್ಯಕರ್ತರಾದಂಥ ರಘುರಾಮ್ ವಾಜಪೇಯಿ ಸರ್ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಅದನ್ನ ಬಹಳ ಸಕ್ರಿಯವಾಗಿ ಇಡುವಂತೆ ಮಾಡ್ತಾ ಇರುವಂತ ಶ್ರೀಯುತ ಚಂದ್ರಶೇಖರ್ ಸರ್ ಇದ್ದಾರೆ. ಮತ್ತೆ ನಿಮ್ಮೆಲ್ಲ ನೆಚ್ಚಿನ ನಾಗೇಂದ್ರ ಬಾಬು ಅವರು ವೇದಿಕೆಯಲ್ಲಿದ್ದಾರೆ. ಬಂಧುಗಳೇ, ಇವತ್ತು ಈ ವ್ಯಂಗ್ಯಚಿತ್ರವನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ವ್ಯಂಗ್ಯಚಿತ್ರ ಪತ್ರಿಕೆಯಲ್ಲಿ ಬಂದ್ರೆ ಯಾವ ಆಡಳಿತವನ್ನ ನಡೆಸ್ತಾ ಇದ್ದಂತ ಮುಖ್ಯಮಂತ್ರಿಗಳು ಮತ್ತೊಬ್ಬರು ಹಿರಿಯರು ಪೇಪರಲ್ಲಿ ಏನಾದ್ರು ವ್ಯಂಗ್ಯಚಿತ್ರ ಬಂತು ಅಂದ್ರೆ ಅದರ ನೋವನ್ನ ಅರ್ಥ ಮಾಡಿಕೊಂಡು ಸ್ಪಂದಿಸ್ತಾ ಇದ್ರು ಅನ್ನೋದನ್ನ ನಾವು ಅನೇಕ ಮುಖ್ಯಮಂತ್ರಿಗಳಾಗಿದ್ದವ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ರಾಮಕೃಷ್ಣ ಹೆಗಡೆ ಇರ್ಬೋದು, ಗುಂಡೂರಾಯರು ಇರ್ಬೋದು, ಸ್ವತಃ ಜೆ.ಎಚ್. ಪಟೇಲ್ರು ಇರ್ಬೋದು. ಒಮ್ಮೆ ಲಂಕೇಶ್ ಪತ್ರಿಕೆಯಲ್ಲಿ ಈ ಜೆ.ಎಚ್. ಪಟೇಲ್ರವ್ರ ಬಗ್ಗೆ ಒಂದು ವ್ಯಂಗ್ಯಚಿತ್ರ ಪ್ರಕಟ ಆಗಿತ್ತಂತೆ. ಸ್ವಲ್ಪ ಜೆ.ಎಚ್. ಪಟೇಲ್ರು ಅವ್ರ ಬಗ್ಗೆ ಸ್ವಲ್ಪ ರಾತ್ರಿ ಹೊತ್ತು ಆಲ್ಕೋಹಾಲ್ ತಗೋತಾ ಇದ್ರು ಅನ್ನುವಂಥದ್ದನ್ನ ಇಟ್ಕೊಂಡು ಅವ್ರ ಬಗ್ಗೆ ಒಂದು ವ್ಯಂಗ್ಯಚಿತ್ರವನ್ನ ಲಂಕೇಶ್ ಪತ್ರಿಕೆಯಲ್ಲಿ ಸಂಜೆ ಹೊತ್ತಾದ್ರೆ ಜೆ.ಎಚ್. ಪಟೇಲ್ರು ಸಿಗೋದಿಲ್ಲ ಅಂತ ಬರೆದಿದ್ರಂತೆ.
ಅದಾದ್ಮೇಲೆ ಒಂದ್ 4-5 ದಿವಸಕ್ಕೆ ಲಂಕೇಶ್ ಅವರೇ ಅವ್ರನ್ನ ಭೇಟಿ ಆಗುವಂತ ಸಂದರ್ಭ ಬಂದಾಗ ಮುಖ್ಯಮಂತ್ರಿಗಳ ಎದುರುಗಡೆ ನಿಂತ್ಕೋಬೇಕು, ಸ್ವಲ್ಪ ಮುಜುಗರ ಆಯ್ತಂತವ್ರಿಗೆ. ಜೆ.ಎಚ್. ಪಟೇಲ್ರೆ ಅದನ್ನ ಅರ್ಥ ಮಾಡ್ಕೊಂಡು, ಲಂಕೇಶ್ ಏನೋ ಅನ್ಕೋಬೇಡಿ, ನೀವು ಮೊನ್ನೆ ಬರ್ದಿದ್ದೀರಾ, ನನಗೊಂದಷ್ಟು ಪಬ್ಲಿಸಿಟಿನೂ ಆಯ್ತು, ಈಗ ರಾತ್ರಿ ಹೊತ್ತು ಯಾರಾದ್ರೂ ನಮ್ ಜೊತೆ ಪಾರ್ಟಿಗೆ ಬನ್ನಿ ಅಂತ ಕರೆಯೋ ತರ ಆಗಿದೆ ಅನ್ನುವಂಥದ್ದನ್ನ ಜೆ.ಎಚ್. ಪಟೇಲ್ರು ಲಂಕೇಶ್ ಅವ್ರಿಗೆ ಹೇಳಿದ್ರಂತ. ಅಂದ್ರೆ ಅಷ್ಟು ಸಹಜವಾಗಿ ತೆಗೆದುಕೊಳ್ಳೋದ್ರ ಜೊತೆಗೆ ಅದನ್ನ ಹೇಗೆ ಸಂಬಂಧಗಳನ್ನ ಇಟ್ಕೋಬೇಕು ಪತ್ರಕರ್ತರ ಜೊತೆ ಅನ್ನೋದನ್ನು ಜೆ.ಎಚ್. ಪಟೇಲ್ ಅಂತ ಹಿರಿಯರು ಮಾಡ್ತಾ ಇದ್ದಿದ್ದು. ಈ ಬಾಟ್ಲಿಂಗ್ ಹಗರಣ ಬಂದಂತ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಟೆಲಿಫೋನ್ ಟ್ಯಾಪಿಂಗ್ ಅಲ್ಲಿ ಸಿಗಾಕೊಂಡಾಗ್ಲೂ ಎಲ್ಲಾ ಪತ್ರಿಕೆ ವ್ಯಂಗ್ಯಚಿತ್ರದಲ್ಲೂ ಟೆಲಿಫೋನ್ ಟ್ಯಾಪಿಂಗ್ ಬಂದಾಗ ಬಹಳ ನೊಂದುಕೊಂಡಾದ್ರೆ, ಇದು ಸಮಾಜದ ಧ್ವನಿ, ಇದು ಸಮಾಜ ನನ್ನ ಬಗ್ಗೆ ಏನ್ ಮಾತಾಡ್ತಿದೆ ಅನ್ನೋದು ಸಮಾಜದ ಧ್ವನಿಯಾಗಿ ಇದು ಇದೆ ಅನ್ನುವಂಥದ್ದನ್ನ ರಾಮಕೃಷ್ಣ ಹೆಗಡೆ ಅವರು ಅರ್ತ್ಕೋತಾ ಇದ್ರು. ಆದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಸೋಷಿಯಲ್ ಮೀಡಿಯಾದಲ್ಲೇನೆ ಯಾರ ಬಗ್ಗೆ ಯಾರು ಬರೆದ್ರೆ ಅಥವಾ ಯಾರ ಬಗ್ಗೆ ಯಾವ್ದಾರು ಕಾಮೆಂಟ್ಸ್ ಮಾಡಿದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೇಸ್ ಹಾಕ್ಬೇಕು ಅನ್ನೋಷ್ಟು ಮಟ್ಟಿಗೆ ಹೋಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ಈಗ ಸಹಿಸ್ಕೊಳ್ಳೋ ಗುಣ ಇಲ್ಲ. ಒಬ್ಬ MLAನೋ ಒಬ್ಬ ಮಂತ್ರಿನೋ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ನಾವು ಹೌದಪ್ಪ ಇದು ಸಮಾಜದ ಎಲ್ಲೋ ಒಂದು ಭಾಗದಲ್ಲಿ ನನ್ನ ಬಗ್ಗೆ ಬರ್ತಾ ಇರೋದು ಅಂತ ತಿಳ್ಕೊಳ್ಳೋದೇನೆ ಅದ್ರ ವಿರುದ್ಧ ಕೇಸ್ ಹೋಗ್ತಾ ಇದ್ದಿದ್ದನ್ನ ನಾವು ನೋಡ್ತಾ ಇದೀವಿ ಬಂಧುಗಳೇ. ಈಗ ತಾನು ಇಲ್ಲಿ ನೋಡಿದ್ವಿ ಮೀಡಿಯಾ ಅಂತ, ಅಂದ್ರೆ ಅವ್ರು ಯಾರನ್ನೂ ಬಿಟ್ಟಿಲ್ಲ ನಾಗೇಂದ್ರ ಬಾಬು. ಮೀಡಿಯಾ ಅಂತ ಬರೆದು ಎಥಿಕ್ಸ್ ಅನ್ನೋದನ್ನ ಕೆಳಗಡೆ ಇಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಅನೇಕ ಚಿತ್ರಗಳು ಸಮಾಜದ ಏನು ರಾಜಕಾರಣಿಗಳ ಕೈಗನ್ನಡಿ ಆಗಿದೆ, ಬಡ್ಜೆಟ್ ಬಗ್ಗೆ ಬರೆದಿದ್ದಾರೆ, ಮೈಸೂರು ಹೆಂಗ್ ಹಾಳಾಗ್ತಿದೆ ಅಂತ, ರೈನಿ ಸೀಸನ್ಲಿ ಬಂದ್ರೆ ಮೈಸೂರು ಹೇಗೆ ಮುಳುಗ್ತಾ ಇದೆ ಅನ್ನೋದನ್ನು ಚಿತ್ರದ ರೂಪದಲ್ಲಿ ಸಮಾಜದ ಕಳಕಳಿಯನ್ನ ಬಿಂಬಿಸುವಂತ ಕೆಲಸವನ್ನ ನಾಗೇಂದ್ರ ಬಾಬು ಅವ್ರು ಮಾಡಿದ್ದಾರೆ. ಅವರ ಏನು ಈ ಒಂದು ಕಲೆಗೆ ಅದಕ್ಕೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಅನೇಕ ರಾಜಕಾರಣಿಗಳ ಚಿತ್ರವನ್ನ ಬಿಡಿಸಿ ಅವ್ರ ಹತ್ರನೇ ಫೋಟೋಗ್ರಾಫ್ ತೆಗೆದುಕೊಂಡು ಅವ್ರಿಗೆ ಅದನ್ನ ಸಮರ್ಪಣೆ ಮಾಡುವಂತ ಅರ್ಪಣೆ ಮಾಡುವಂಥದ್ದನ್ನ ನಾವು ನೋಡಿರುವಂತ ನಾಗೇಂದ್ರ ಬಾಬು ಅವರ ವಿಶೇಷ ಈ ಗುಣದ ಪ್ರದರ್ಶನವನ್ನ ನಾವಿವತ್ತು ಬಹಳ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೀವಿ. ಈಗಾಗಲೇ ಅವರು ನಿರೀಕ್ಷೆ ಚಂದ್ರಶೇಖರ್ ಅವರು ಹೇಳಿದ್ರು ಅವ್ರಿಗೆ ಸರ್ಕಾರ ಸರಿ ಗಮನಿಸ್ತಾ ಇಲ್ಲ ಅಂತ. ಕಳೆದ 2 ವರ್ಷದಿಂದ ನಮ್ಮ ಸರ್ಕಾರ ಇದ್ದಾಗಲೂ ಈಗಿನ ಸರ್ಕಾರ ಬಂದಾದ ಮೇಲೂ ಅವ್ರಿಗೊಂದು ರಾಜ್ಯೋತ್ಸವದಂತ ಪ್ರಶಸ್ತಿಯನ್ನ ಇಡೀ ರಾಜ್ಯದಲ್ಲಿ, ನಮ್ಗೆ ಯಾಕೆ ಒಂದೊಂದ್ಸಲ ಹೇಳಿದ್ರೆ ಅವರಂತ ಅಂತಾರಾಷ್ಟ್ರೀಯ ಕಲಾವಿದರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆ ರೀತಿ ಅವ್ರಿಗೆ ಏನಾದ್ರು ಸರ್ಕಾರ ಕೊಡಮಾಡಬೇಕು, ಅವರಿಗೆ ಪ್ರಶಸ್ತಿಯನ್ನ ಕೊಡಬೇಕು ಅನ್ನುವಂಥದ್ದು ಏನು ಮೈಸೂರಿನ ನಾಗರಿಕರಲ್ಲಿ ಆಸೆ ಇದೆಯೋ ಅದಕ್ಕೆ ಪೂರಕವಾಗಿ ನಾನು ಸ್ಪಂದಿಸ್ತೀನಿ ಅಂತ ಹೇಳ್ತಾ, ನಾನೊಂದು BJP ಕಚೇರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಇದೆ, ಹಾಗಾಗಿ ಎಲ್ಲರ ಕ್ಷಮೆ ಆಚರಿಸ್ತಾ ನಾನು ಹೊರಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಥ್ಯಾಂಕ್ ಯು ಬಾಸ್. ನಮಸ್ತೆ. ಬಹುಶಃ ಇದೊಂದು ವಿದ್ವತ್ ಸಭೆನೋ ಇಲ್ಲ ಕಲಾಕ್ಷೇತ್ರದ ಕಾನ್ವೊಕೇಶನ್ ನಡೀತಾ ಇದೆಯೇನೋ ಅನ್ನೋ ರೀತಿ ಭಾಸವಾಗ್ತಾ ಇದೆ. ಕಾರಣ ಒಂದು ವಿಶೇಷ ಕಲೆಯ ಒಂದು ಯೂನಿವರ್ಸಿಟಿ ಜಾಗಕ್ಕೆ ನಾವು ಬಂದಿದ್ವಿ. ನಾವು ವಿಶ್ವವಿದ್ಯಾನಿಲಯ, ಕಲೆಯ ವಿಶ್ವವಿದ್ಯಾನಿಲಯ. ತಾವೆಲ್ಲ ವಿದ್ಯಾರ್ಥಿಗಳಿದ್ದೀರಿ. ಒಂದು ಅಪರೂಪದ ಮನೋಜ್ಞವಾದ ಒಂದು ಕಲೆಯ ಪ್ರದರ್ಶನ ಹಾಗೂ ಏನು ಆ್ಯಂಪಿ ಮ್ಯಾನ್ ಅಂತ ಹೇಳುವಂತಹ ಒಂದು ಹೊಸ ಸೃಷ್ಟಿಕರ್ತರಾದ ನಾಗೇಂದ್ರ ಬಾಬುರವರ ಆ ಕಲೆಯನ್ನು ಸಹಿತ ಇವತ್ತು ಉದ್ಘಾಟನೆ ಮಾಡಿರುವಂಥದ್ದು ತುಂಬ ಸಂತೋಷ ತಂದಿದೆ. ಅಂತಹ ವಿದ್ವತ್ ಸಭೆಯ ಸಭಾಪತಿಗಳಾಗಿ ನಮ್ಮ ಕಾವೇರಪ್ಪನವರು, ಮೈಸೂರಿನ ಖ್ಯಾತ ಕಲಾವಿದರು, ಬಹಳ ದೊಡ್ಡ ಹೆಸರಿರುವಂಥವರು ನಮ್ಮ ಕಾವೇರಪ್ಪನವರು. ಸ್ವತಃ ಅವರ ಮನೆಯನ್ನ ಒಂದು ಆರ್ಟ್ ಗ್ಯಾಲರಿ ಮಾಡಿದ್ದಾರೆ. ಬಹುಶಃ ಅದನ್ನು ಕಮರ್ಷಿಯಲ್ ಆಗಿ ಕೊಟ್ಟಿದ್ರೆ ಲಕ್ಷಗಟ್ಟಲೆ ಸಂಪಾದಿಸ್ಬೋದಾಗಿತ್ತು. ನನಗೆ ಹಣ ಮುಖ್ಯ ಅಲ್ಲ, ಕಲೆ ಮುಖ್ಯ ಅಂತ ಹೇಳಿ ಭರಣಿ ಆರ್ಟ್ ಗ್ಯಾಲರಿ ಅಂತ ಹೇಳಿ ಅವರ ಮನೆಯನ್ನು ಪೂರ್ತಿ ಮೀಸಲಾಗಿ ಇಟ್ಟಿರುವಂಥದ್ದು ಬಹುಶಃ ಅವರ ಸಜ್ಜನಿಕೆಗೆ, ಅಪರೂಪದ ಅವರ ಪ್ರವೃತ್ತಿಯ ಒಂದು ಮೌಲ್ಯಕ್ಕೆ
ನಾವೆಲ್ಲ ಗೌರವ ಕೊಡಲೇಬೇಕು. ಅಂಥವ್ರಿಗೆ ಸಾದರ ಗೌರವಗಳನ್ನ ಅರ್ಪಿಸ್ತಾ, ಹಾಗೆ ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಅವ್ರ ಬಗ್ಗೆ ಈಗಾಗಲೇ ನಮ್ಮ ಚಂದ್ರವರು ಶ್ರೀವತ್ಸ ಅವರೆಲ್ಲ ಹೇಳಿದ್ರು. ನನಗೆ ಅವ್ರು ನೋಡಿದ್ರೆ ಕನ್ನಡ ಪತ್ರಿಕಾ ರಂಗದ ಭೀಷ್ಮರು ತಾತೇನವರು ಅಂತಿದ್ರು. ಅವರ ಆಳೆತ್ತರದ ಮೂರ್ತಿ ಬಸ್ ಸ್ಟ್ಯಾಂಡ್ ಎದುರಿಗೆ ತಾವೆಲ್ಲ ನೋಡ್ಬೋದು. ಅವರು ಮೂಲತಃ ಪತ್ರಕರ್ತರವರು, ನಾಲ್ವಡಿ ಅವ್ರಿಗೇನೆ ಗುರುಗಳಾಗಿದ್ದಂಥವ್ರು ಅವರು. ಆಗಿನ ಕಾಲಕ್ಕೆ ಏಕಮೇವ ಪತ್ರಕರ್ತರು, ಮತ್ತೆ ನಾನಾ ಮಲ್ಟಿಫ್ಯಾಸಿಟೆಡ್ ಪರ್ಸನಾಲಿಟಿ ಅಂತ ಏನು ಕರಿತೀವಿ ಅದಾಗಿದ್ದಂಥವ್ರು ತಾತೇನವರು. ಎಲ್ಲಾ ಕ್ಷೇತ್ರಗಳಲ್ಲಿ ಶಿಕ್ಷಣ, ಪತ್ರಕರ್ತರು ಇರ್ಬೋದು, ರಾಜನೀತಿ, ಎಲ್ಲಾ ಕ್ಷೇತ್ರಗಳಲ್ಲೂ ಮುಂಚೂಣಿಯಲ್ಲಿದ್ದಂಥವ್ರು. ಅದೇ ರೀತಿ ನಮ್ಗೆ ಅಂಶಿ ಪ್ರಸನ್ನ ಕುಮಾರ್ ಇವತ್ತಿನ ದಿವಸ ನಮ್ಗೆ ಎರಡನೇ ತಾತೇನವರಾಗಿ ಪ್ರಬುದ್ಧತೆಯಿಂದ ಕಂಗೊಳಿಸ್ತಿರುವಂಥವ್ರು. ಸ್ವತಃ ಪತ್ರಕರ್ತರು, ಕೃಷಿಕರು, ಕೃಷಿ ಬಗ್ಗೆ ಅನೇಕ ಪುಸ್ತಕಗಳನ್ನ ಬರೆದಂಥವ್ರು. ಈಗಾಗಲೇ ನಮ್ಮ ಚಂದ್ರಣ್ಣವ್ರು ಹೇಳಿದಾಗೆ ತಾತೇನವ್ರ ಬಗ್ಗೆನೂ 3 PhD. ಅದೇ ಆ 3 PhDಗೂ ನಾನೇ ಸ್ವಲ್ಪ ಮಾರ್ಗದರ್ಶನ ಮಾಡಿದ್ದಿದೆ. 3 ಡಾಕ್ಟರೇಟ್ ತಗೊಂಡಿದ್ದಾರೆ. ಜರ್ನಲಿಸಂ ಫೀಲ್ಡು, ಹಿಸ್ಟರಿ ಫೀಲ್ಡು, ಪೊಲಿಟಿಕಲ್ ಸೈನ್ಸ್ ಫೀಲ್ಡು. ತಮ್ಗೆ ಗೊತ್ತಿರ್ಬೋದು ನಮ್ಮ ಅಂಶಿಯವ್ರಿಗೆ. ಹಾಗೆ 3 PhD ತಾತೇನವ್ರ ಬಗ್ಗೆ ತಗೊಂಡವ್ರು. ಅದೇ ರೀತಿ 2 PhD ಈಗಾಗಲೇ ತಯಾರಿ ನಡೀತಾ ಇದೆ ಅಂತ ಹೇಳಿ ತುಂಬಾ ನಂಗೆ ಸಂತೋಷವಾಯ್ತು. ಮೈಸೂರಿನಾಗೇನ ಹೆಮ್ಮೆ ನಮ್ಮ ಅಂಶಿಯವರು. ಅವ್ರಿಗೂ ಸಾದರ ಗೌರವಗಳನ್ನ ಸಲ್ಲಿಸ್ತಾ, ಹಾಗೆ ಮಹದೇವ್ ಶೆಟ್ರವರು, ನಾವು ತುಂಬಾ ಹಿಂದಿಂದಲೂ ಅವ್ರ ಬಗ್ಗೆ ಅಪಾರವಾಗಿ ತಿಳ್ಕೊಂಡಿದ್ದೀವಿ. ಕಲೆ ಬಗ್ಗೆ ಹೇಗೆ ಆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ. ಇವತ್ತು ಅವ್ರ ಸಾಮ್ರಾಜ್ಯಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಚಿತ್ರ ಪ್ರದರ್ಶನ ಇರ್ಬೋದು, ಇನ್ನೊಂದು ಲಾಂಚಿಂಗ್ ಆಫ್ ನ್ಯೂ ಕಾಮಿಕ್ ಕ್ರೀಚರ್, ಕಾಮಿಕ್ ಹೀರೋ ಆಂಪಿ ಮ್ಯಾನ್, ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದಿದ್ದೀವಿ. ಅವರ ಸಾಮ್ರಾಜ್ಯಕ್ಕೆ ಅವರ ಆಶೀರ್ವಾದ ಇರಬೇಕು ಅಂತ ತಿಳಿಸ್ತಾ, ಹಾಗೆ ನಮ್ಮ ಚಂದ್ರಣ್ಣವರು ಸಾಹಿತ್ಯ ಕಿಂಕರ ಅಂತ ನಾನು ಕರಿತಾ ಇರ್ತೀನಿ. ಸಾಹಿತ್ಯದ ವಿಷಯ ಬಂದ್ರೆ ಹಿಂದಿನ ಅಧ್ಯಕ್ಷರು ಸರಿ, ಆದ್ರೆ ಮೈಸೂರಿನಲ್ಲಿ ಭದ್ರವಾಗಿ ಆ ಸಾಹಿತ್ಯ ಪರಿಷತ್ತನ್ನ ಬೇರೂರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಿದಂಥವ್ರು ನಮ್ಮ ಚಂದ್ರಣ್ಣವರು. ತುಂಬಾ ಕೆಲಸ ಮಾಡಿದ್ದಾರೆ. ಆ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಇವತ್ತೊಂದು ದಿವಸ ಯಾವ ಸ್ಥಾನಮಾನದಲ್ಲಿದೆ ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಚಂದ್ರಣ್ಣವರು. ಅಗಾಧವಾಗಿ ವಿಷಯಗಳನ್ನ ಬಲ್ಲವರಾಗಿದ್ದಾರೆ. ಬಹಳ ಬಲಶಾಲಿ, ಸತ್ವಶಾಲಿ ಸಂಘಟಕರು ಆಗಿದ್ದಾರೆ. ಚಂದ್ರಣ್ಣವ್ರಿಗೂ ನಮಸ್ತೆ. ಹಾಗೆ ಇವತ್ತಿನ ಈ ಏನು ಆಂಪಿಮ್ಯಾನ್ ಬರ್ತ್ಡೇ ಬಾಯ್ ನಮ್ಮ ನಾಗೇಂದ್ರ ಬಾಬುರವರು, ಅವರಿಗೆ ಶುಭಾಕಾಂಕ್ಷಿಗಳನ್ನ ಸಲ್ಲಿಸ್ತಾ, ನೆರೆದಿರುವಂಥ ಎಲ್ಲ ಕಲಾ ಸಂಪನ್ನ ಮನಸ್ಸುಗಳಿಗೆ, ಕಲಾ ದಿಗ್ಗಜರಿಗೆ ನನ್ನ ಸಾದರ ಗೌರವಗಳನ್ನ ಅರ್ಪಿಸ್ತೀನಿ. ಹಾಗೆ ನಾಗೇಂದ್ರ ಬಾಬುರವ್ರ ಬಗ್ಗೆ ಎಲ್ಲ ತಿಳಿಸಿದ್ರು, ಶಾಸಕರು ತಿಳಿಸಿದ್ರು, ನಮ್ಮ ಚಂದ್ರಣ್ಣವರು ಪ್ರಸ್ತಾವನೆಯಲ್ಲಿ ತಿಳಿಸಿದ್ರು. ನಿಜ, ಹೇಗೆ ನಮ್ಮ RK ಲಕ್ಷ್ಮಣ್ಣವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಆದರು, ಅವರ ಪರಮ ಶಿಷ್ಯರಾಗಿ ಬೆಳಿತಿರೋರು ನಮ್ಮ ನಾಗೇಂದ್ರ ಬಾಬುರವರು. ಕುಟುಂಬದನ್ನೆಲ್ಲ ಹೇಳಿದ್ರು. ಅವರ ತಾತನವ್ರ ಸಹಿತ ಅರಮನೆಯಲ್ಲಿ ಕ್ಯಾಶ್ ಭಂಡಾರಿಗಳಾಗಿದ್ದಂಥವ್ರು. ತಂದೆಯವರು SBM, ಆ ಕಾಲದ SBMನಲ್ಲಿ ಖ್ಯಾತ ಅಧಿಕಾರಿ ಆಗಿದ್ದಂಥವ್ರು. ದತ್ತ ಉಪಾಸಕರಾಗಿದ್ದಂಥವ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಖ್ಯಾತ ಜ್ಯೋತಿಷ್ಯರು, ದತ್ತೋಪಾಸಕರಾಗಿ ತುಂಬಾ ಮೈಸೂರಿನಲ್ಲಿ ಸೇವೆ ಸಲ್ಲಿಸಿದಂತಹ ಒಂದು ಕುಟುಂಬದಿಂದ ಬಂದಂಥವ್ರು. ಆದರೆ ಅವರ ಒಂದು ಏನು ಹವ್ಯಾಸ, ಪ್ರವೃತ್ತಿ ಈ ವ್ಯಂಗ್ಯ ಚಿತ್ರದ ಕಡೆ ವಾಲ್ತು. RK ಲಕ್ಷ್ಮಣರವರ ಶಿಷ್ಯ ಆದರು. ಅದರಲ್ಲಿ ಅಪರಿಮಿತ ಸಾಧನೆ ಮಾಡಿದ್ರು. ಬಹುಶಃ ಇಂಡಿಯಾ, ನಮ್ಮ ಭಾರತ ದೇಶಕ್ಕೆ ಫುಲ್ ಬ್ರೈಟರ್ ಸ್ಕಾಲರ್ಶಿಪ್ ವ್ಯಂಗ್ಯ ಚಿತ್ರಕ್ಕೆ ಸಿಕ್ಕಿದ್ದು ಇನ್ಯಾರಿಗೂ ಇಲ್ಲ. ಅದು ನಮ್ಮ ನಾಗೇಂದ್ರ ಬಾಬು ಒಬ್ರಿಗೇನೆ. ಅದು ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಅವರು ಟೈವಾನ್ನಲ್ಲಿ ಎಲ್ಲ ಒಂದು ವರ್ಷ ಇದ್ದು, ಮತ್ತೆ ಫುಲ್ ಬ್ರೈಟರ್ ಸ್ಕಾಲರ್ಶಿಪ್ ಆಗಿ ಅಮೆರಿಕ ಇಲ್ಲೆಲ್ಲ ಯಾತ್ರೆ ಮಾಡಿ ಬಂದದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ 276 ಅಡಿ ಗಿನ್ನೀಸ್ ರೆಕಾರ್ಡ್, ವರ್ಲ್ಡ್ ರೆಕಾರ್ಡು ಫೇಮ್ ಸಹಿತ ಅವ್ರಿಗಿರುವಂಥದ್ದು ತುಂಬಾ ಸಂತೋಷದ ವಿಷಯನೇ. ಅವರು ಈ ವ್ಯಂಗ್ಯ ಚಿತ್ರ ಕಲಾ ಕ್ಷೇತ್ರದಲ್ಲಿ ನೋಡಿ, ಇವತ್ತು ವಿಶ್ವ ವ್ಯಂಗ್ಯ ಚಿತ್ರಕಾರರ ದಿನಾಚರಣೆ. ಇವತ್ತು ಎಲ್ಲೋ ಬೆಂಗಳೂರಿನಲ್ಲಿ ಮಾಡ್ತಾ ಇದಾರೆ ಏನೋ ಗೊತ್ತಿಲ್ಲ ಅಲ್ವಾ, ಅಲ್ಲೂ ಇಲ್ಲ. ಇಡೀ ಕರ್ನಾಟಕದಲ್ಲಿ ಆ ದಿನಾಚರಣೆ ನಡೀತಿರೋದು ನಮ್ಮ ಮೈಸೂರಿನಲ್ಲಿ. ಪಾಪ ಅದಕ್ಕೆ ಪ್ರತಿ ವರ್ಷ ನಾನು ನೋಡೋದು ಸುಮಾರು ವರ್ಷದಿಂದ, 16 ವರ್ಷದಿಂದ ನೋಡ್ತಾ ಬಂದಿದ್ದೀನಿ. ತುಂಬಾ ಶ್ರಮ ವಹಿಸ್ತಾರೆ ಬಾಬು. ಅದು ಮರ್ತೋಗ್ಬಾರ್ದು, ಅದನ್ನ ಜ್ಞಾಪಿಸ್ಬೇಕು. ಅದರಲ್ಲೂ ನಮ್ಮ ಕರ್ನಾಟಕದ ಜನಗೆ, ಅದರಲ್ಲೂ RK ಲಕ್ಷ್ಮಣ್ ಅಂತ ಮಹಾನ್ ಭಾವರು ಇದ್ದಂತಹ ಜಾಗ, ಅವರ ಕ್ಷೇತ್ರ ಇದು, ನಮ್ಮ ಮೈಸೂರು ಜನ್ಮಸ್ಥಳ ಅಂಥೇಳಿ
ಅವ್ರು ಅದನ್ನ ಮರೆಯದೆ ನಡೆಸ್ಕೊಂಡ್ ಬಂದಿರೋದು ನಮ್ಗೆ ಬಹಳ ಒಂದು ವಿಶೇಷ ಅಂತಲೇ ನಾನಾದ್ರೂ ಭಾವಿಸ್ತೀನಿ. ಹಾಗೆ ಸಾಗ್ ಬರ್ಬೇಕಾದ್ರೆ ಅನೇಕ ಅವರು ಈ ವ್ಯಂಗ್ಯ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾನೆ ಇರ್ತಾರೆ. ಒಂದು ರೀತಿ ವ್ಯಂಗ್ಯ ಚಿತ್ರದ ಮುಂದಿನ ಕಾರ್ಯಾಗಾರಕ್ಕೆ ನಾನು ಅದೇ ಹೇಳ್ತಾ ಇರ್ತೀನಿ. ಏನಾದ್ರೂ ಸಮ್ಮರ್ ವೆಕೇಶನ್ ಅಲ್ಲಿ ಹೇಗೆ ಮಕ್ಳುಗಳಿಗೆ ಎಲ್ಲ ಕಡೆ ಕ್ಯಾಂಪ್ಗಳು ನಡೆಯುತ್ತೋ, ವ್ಯಂಗ್ಯ ಚಿತ್ರ ಆ ಒಂದು ಕಲೆ ಉಳಿಸೋ ನಿಟ್ಟಿನಲ್ಲಿ ಯಾಕೆ ಬಾಬು ನೀವು ಏನಾದ್ರೂ ಈ ಮಕ್ಕಳುಗಳಿಗೆ ಶಾಲೆಗಳಲ್ಲಿರ್ಬೋದು, ಕಾಲೇಜ್ಗಳಲ್ಲಿರ್ಬೋದು ಆ ಚಿತ್ರಕಲೆ ಬೆಳೆಸೋ ನಿಟ್ಟಿನಲ್ಲಿ ನೀವು ಯಾಕೆ ಕ್ಯಾಂಪ್ಗಳು ಮಾಡಬಾರ್ದು ಅಂತಲೂ ನಾನು ಕೇಳ್ತಾ ಇರ್ತೀನಿ. ಈಗಾಗಲೇ ಚಂದ್ರಣ್ಣವ್ರು ಹೇಳಿದ್ದಾರೆ, ಸರ್ಕಾರದ ಮಟ್ಟದಲ್ಲಿ ಏನಾದ್ರೂ ಅದಕ್ಕೆ ಮಾಡಿದ್ರೆ ಆ ಶಿಬಿರಗಳಿಗೆ ಒಂದು ಮೈಸೂರಿನಲ್ಲಿ ಒಂದು 15 ಶಿಬಿರನೋ ಇಂಥದ್ದು ಅಥವಾ ಆಲ್ ಓವರ್ ಕರ್ನಾಟಕ ಅವರ ಒಂದು ಮಾರ್ಗದರ್ಶನದಲ್ಲಿ ಮಾಡುವಂಥದ್ದಾದ್ರೆ ಆ ಕಲೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೋದು ಅಂತ ನಾನಾದ್ರೂ ಭಾವಿಸ್ತೀನಿ. ಯಾಕಂದ್ರೆ ಬಹಳ ವಿಶೇಷವಾದ ಒಂದು ಕಲೆ, ಮುದ ಕೊಡುವಂಥದ್ದು, ಚೇತೋಹಾರಿ ಮನೋಲ್ಲಾಸ ಕೊಡುವಂತಹ ಒಂದು ವಿಜುವಲ್ ಮೀಡಿಯಾ ಅಂತ ಹೇಳಿದ್ರೆ ನಮ್ಮ ಈ ಒಂದು ಚಿತ್ರಕಲೆ. ಫೋಟೋಗ್ರಫಿ ಇದೆ ನಿಜ. ಈಗ ನಾವು ಜೋಗ ಜಲಪಾತ ನಾವು ಸ್ವತಃ ಹೋಗಿ ನೋಡಿದ್ರು ಅಷ್ಟು ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ, ಆದ್ರೆ ಈ ನಿಮ್ಮ ಫೋಟೋಗ್ರಫಿ ಅವರು ಸ್ಟಿಲ್ ಫೋಟೋಗ್ರಫಿ ಅವರು ತೆಗೆದ್ರೆ ಆ ಕಲರ್ ಮಲ್ಟಿ ಕಲರ್ ಫೋಟೋ ತೆಗೆದ್ರೆ ಎಷ್ಟು ಅಂದವಾಗಿ ಕಾಣಿಸುತ್ತೆ. ಒಂದು ಸರಿ ಹೀಗಿತ್ತ ನಾನು ಹೋಗಿದ್ದೆ ಆದ್ರೆ ಅಷ್ಟಿಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅನಿಸುತ್ತೆ ನಮ್ಗೆ. ಅಂತಹ ಚಿತ್ರಕಾರರು ಇವತ್ತು ಉದಯಿಸಿದ್ದಾರೆ. ಅದೇ ರೀತಿ ಈ ವ್ಯಂಗ್ಯ ಚಿತ್ರಗಳಲ್ಲಿ ಇನ್ ಬಿಟ್ವೀನ್ ದಿ ಲೈನ್ಸ್ ಅಂತ ನಾವೇನು ಹೇಳ್ತೀವಿ, 2 ವಾಕ್ಯಗಳ ಮಧ್ಯೆ 1000 ಪುಸ್ತಕಗಳನ್ನ ಓದುವಂತಹ ಒಂದು ಅನುಭವ ಈ ವ್ಯಂಗ್ಯ ಚಿತ್ರಗಳು ಕೊಡುವಂಥದ್ದು ನಾವು ಅನುಭವಿಸಿದೀವಿ ನಾವು. ಎಂತೆಂತಹ ಚಿತ್ರಕಾರಗಳು, ಮೂರ್ತಿ ಗುಜಾರಪ್ಪನವ್ರು ಇರ್ಬೋದು, ಎಂತೆಂಥವ್ರು ಆಗೋಗಿದ್ದಾರೆ ಕರ್ನಾಟಕದಲ್ಲಿ. ಪೇಪರು ವೃತ್ತಪತ್ರಿಕೆ ನಾವು ಈ RK ಲಕ್ಷ್ಮಣ್ ಟೈಮ್ಸ್ ಆಫ್ ಇಂಡಿಯಾ ಫಸ್ಟ್ ಮೊದಲು ನೋಡ್ತಾ ಇದ್ದಿದ್ದೆ ಲಕ್ಷ್ಮಣ್ ಅವ್ರದ್ದು ನೋಡಿ ಆನಂದ ಪಟ್ಟು ಆಮೇಲೆ ಪೇಪರ್ ಓದ್ತೀವಿ ನಾವು. ಅಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾಗಿ ಬೆಳೆದಂತಹ ಮೀಡಿಯಾ. ಹೇಳಿದ್ನಲ್ಲ, ಒಂದು 1000 ಪುಸ್ತಕದ ವಿಷಯ ಅಲ್ಲಿ ಸಂಗ್ರಹ ಆಗಿರುತ್ತೆ, ಅಲ್ಲಿ ಮುದ ನೀಡುತ್ತೆ. ಬೇಕಾದಷ್ಟು ಅದರಲ್ಲಿ ಅಡಕವಾಗಿರುವಂತಹ ಈ ಫೋಟೋಗ್ರಫಿಗಿಂತಲೂ ಹೆಚ್ಚಿನ ವಿಷಯಗಳು ನಮಗೆ ಒಂದು ಅನುಭವ ಕೊಡುವಂಥದ್ದು ನಾವು ಗಮನಿಸಿದ್ವಿ. ನಾವು ವ್ಯಂಗ್ಯ ಚಿತ್ರಗಳು, ವ್ಯಂಗ್ಯ ಭಾವಚಿತ್ರಗಳು, ಈಗಾಗಲೇ ನಮ್ಮ ಶ್ರೀವಾಸ್ ಅವರು ಹೇಳಿದಾಗೆ ಅದನ್ನ ನೋಡಿ ನೆಹರೂರಂಥವ್ರೆಲ್ಲ ನೆಕ್ಬಿಟ್ಟವ್ರಂತೆ ನೋಡ್ಬಿಟ್ಟು. ಯಾರು ಶಂಕರ್ ಸ್ವೀಟ್ಲಿ ಶಂಕರ್ ಇರ್ಬೋದು, ನಮ್ಮ ಶಿವರಾಮವ್ರು ಇದ್ರು ಬೆಂಗಳೂರಿನಲ್ಲಿ, ಇದೆಲ್ಲ ನೋಡಿ ನೆಕ್ಬಿಡೋರಂತೆ ಅವರು. ಅಷ್ಟರ ಮಟ್ಟಿಗೆ ಅದನ್ನೇನಂತ ಅವರು ನಿಜವಾದ ವಿಷಯನ ಅರ್ಹಿದ್ದಾರೆ. ಅದರಿಂದ ನಾವು ಆ ಅಂಕು ಡೊಂಕುಗಳನ್ನ ಗಮನಿಸ್ಬೇಕು. ನಮ್ಮ ರಾಜ್ಯಭಾರದಲ್ಲಿ ಏನು ಅಂಕು ಡೊಂಕುಗಳಾಗಿದೆ ಅದನ್ನ ಅನುಭವಿಸಿ ನಾವು ಸರಿ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿ ನೋಡಿ ಅಂತ ಹಿಂದೆ ಹಿರಿಯ ರಾಜಕಾರಣಿಗಳಿಗಿತ್ತು. ಆ ಒಂದು ಪ್ರಸಂಗ ನಾನು ಅದೇ ಹಾಗಾಗಿ ಹೇಳ್ತಾ ಇರ್ತೀನಿ. ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವರು ಒಂದು ಉದ್ಘಾಟನೆಗೆ, ಸ್ವಿಮ್ಮಿಂಗ್ ಪೂಲ್ ಉದ್ಘಾಟನೆಗೆ ಬೆಂಗಳೂರಿನಲ್ಲಿ ಸ್ವತಃ ಸ್ವಿಮ್ಮಿಂಗ್ ನಿಕ್ಕರ್ ಧರಿಸ್ಕೊಂಡು ಉದ್ಘಾಟನೆ ಮಾಡ್ತಾರೆ. ಅದು ಎಲ್ಲಾ ಪೇಪರ್ನಲ್ಲೂ ಬರುತ್ತೆ. ಸರಿ, ಮಾರನೇ ದಿವಸ ಪ್ರಜಾವಾಣಿಲಿ ರಾಮಮೂರ್ತಿಗಳು ಬಹಳ ಸೊಗಸಾದ ಒಂದು ವ್ಯಂಗ್ಯ ಚಿತ್ರ ಬರೀತಾರೆ. ನನ್ಗೆ ಇವತ್ತಿಗೂ ಅದು ಬಹಳ ಕಣ್ಣಿಗೆ ಕಟ್ಟದಾಗಿದೆ. ಅದು ಏನು, ಅದ್ರಲ್ಲಿ ಏನಾಗುತ್ತೆ, ಯಾರೋ ಊರಿನ ಮುಖಂಡರುಗಳೆಲ್ಲ ಪಾಪ ಅಮಾಯಕ ಒಂದು ಯಾವುದೋ ಒಂದು ತಾಲೂಕು ಮಟ್ಟದ ಮುಖಂಡರುಗಳೆಲ್ಲ ಹೋಗಿ ಅಲ್ಲಿ ಮುಖ್ಯಮಂತ್ರಿ ಗುಂಡೂರಾವ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಗುಂಡೂರಾವ್ ಮುಖ ದಿಗ್ಭ್ರಮೆ ಆಗ್ಬಿಟ್ಟಿದೆ. ಏನ್ ಕೇಳ್ಕೊತಿದ್ದಾರೆ ಇವರು ಅಂದ್ರೆ, ಅದೇ ನಮ್ಮೂರಿನಲ್ಲಿ ಒಂದು ಚಿತಾಗಾರ ಉದ್ಘಾಟನೆ ಆಗ್ಬೇಕು ಸ್ವಾಮಿ, ನಾಳೆ ನಾಡಿದ್ರಲ್ಲ, ತಾವು ಚಿತಾಗಾರ ಉದ್ಘಾಟನೆ ಮಾಡ್ಬೇಕು ಅಂತ ಕೇಳ್ಕೊತಿದ್ದಾರೆ. ಕೇಳ್ಕೊತಿದ್ದಾಗ ಇವ್ರಿಗೆ ದಿಗ್ಭ್ರಮೆ ಆಗ್ಬಿಡ್ತಾ ಇದೆ. ಏನು ಅಲ್ಲಿ ಈಜ್ಕೊಳ್ಳಕ್ಕೆ ನಾನು ಸ್ವತಃ ಬಿದ್ದೆ, ಅದೆಲ್ಲ ನ್ಯೂಸ್ ಆಗೋಯ್ತು. ಈಗ ಚಿತಾಗಾರನ್ ಯಾವ ರೀತಿ ಉದ್ಘಾಟನೆ ಮಾಡೋದು? ಚಿತಾಗಾರ ಅಂದ್ರೆ ಕ್ರೆಮಟೋರಿಯಂ ಗೊತ್ತಲ್ಲ, ಕ್ರೆಮಟೋರಿಯಂ ಉದ್ಘಾಟನೆ ಅಂದ್ರೆ ಯಾವ ರೀತಿ? ನಾಳೆ ಇವ್ರು ಏನ್ ಅಪೇಕ್ಷೆ ಪಡ್ತಾ ಇದಾರೆ ನನ್ನಿಂದ ಅಂತ ಹೇಳಿ ಬಹಳ ದಿಗ್ಭ್ರಮೆ ಆಗಿ ಏನ್ ಉತ್ತರ ಹೇಳೋದು ಅಂತ ಅವರು ತಡಬಡಾಯಿಸ್ತಾ ಇದ್ದಾರೆ. ಆ ಚಿತ್ರ ಎಷ್ಟು ಮಟ್ಟಿಗೆ ಪವರ್ಫುಲ್ ಆಗಿ ಮೆಸೇಜ್ ಕನ್ವೆ ಮಾಡಿತ್ತು ಸಮಾಜಕ್ಕೆ ಅಂತಂದ್ರೆ ಎಲ್ರಿಗೂ ನೀವು ಬರೋದು, ಓದ್ದವ್ರಿಗೆಲ್ಲ ಎಷ್ಟು ಚೆನ್ನಾಗಿ ಆ ರಾಮಮೂರ್ತಿಗಳು ಅವತ್ತಿನ ಕಾಲಕ್ಕೆ ಬರ್ದಿದ್ರು ಅಂತ ಹೇಳಿ. ಇಂತಹ ಮೆಸೇಜಸ್ 1000 ಪುಸ್ತಕ ಹೇಳುವಂಥದ್ದು, 1000 ಫೋಟೋಗ್ರಫಿಗಳು ಹೇಳುವಂಥದ್ದು, ಆ ಒಂದು ಸನ್ನಿವೇಶ ನೋಡಿ ಆಗಿದ್ದೆ ಎಲ್ಲ ಒಂದು ಕ್ಷಣದ
ಒಂದು ಇದಿರ್ಬೋದು. ಅವ್ರು ಹೋಗಿ ಆಹ್ವಾನ ಹೇಳ್ತಿರುವಂತಹ ಒಂದು ಕ್ಷಣದ ವಿಷಯ ಎಷ್ಟರ ಮಟ್ಟಿಗೆ ಅದು ಜನ ಮಾನಸದಲ್ಲಿ ಒಂದು ರೀತಿ ತಲ್ಲಣ ಇರ್ಬೋದು, ಇದು ಖುಷಿ ಇರ್ಬೋದು, ಆ ಸೀರಿಯಸ್ನೆಸ್ ಇರ್ಬೋದು, ಇಂಥದ್ದನ್ನ ಉದ್ಭವ ಮಾಡುತ್ತೆ ಆ ಸಂದೇಶ. ಅಂತಹ ಒಂದು ಮಹತ್ತರವಾದ ಒಂದು ಮಾಧ್ಯಮ ಈ ವ್ಯಂಗ್ಯ ಚಿತ್ರಗಳು, ವ್ಯಂಗ್ಯ ಭಾವಚಿತ್ರಗಳು. ಯಾಕಂದ್ರೆ ಒಂದ್ ರೀತಿ ನಾವು ಫೋಟೋ ತೆಗೆದಾಗ ಒಬ್ಬ ವ್ಯಕ್ತಿ ಯಾವನ್ ಸೀರಿಯಸ್ ಆಗಿರ್ಬೋದು ಅಥವಾ ಆ ಕ್ಷಣದಲ್ಲಿ ಯಾವ್ದೋ ರೀತಿ ಬಿದ್ದಿರ್ಬೋದು ಅವನು ಫೋಟೋಗ್ರಫಿ. ಆದ್ರೆ ಇವರು ವ್ಯಂಗ್ಯ ಚಿತ್ರಗಾರರುಗಳು ಅವನ ನಿಜ ಸ್ವರೂಪ, ಅವನ ಹೃದಯಾಂತರದಲ್ಲಿ, ಅವನ ಮುಖ ಭಾವದಲ್ಲಿ ಒಳಗಡೆ ಅವನ ಸ್ವಭಾವಗಳು ಹೇಗಿರುತ್ತೆ ಅದನ್ನೆಲ್ಲ ಚಿತ್ರಿಸ್ತಾರೆ ಇವ್ರುಗಳಾದ್ರೆ. ಫೋಟೋದಲ್ಲಿ ಅದೆಲ್ಲ ಬರೋದಿಲ್ಲ. ಈಗ ಒಬ್ಬ ಗೋಮುಖ ವ್ಯಾಘ್ರ ಇರ್ತಾನೆ, ಒಬ್ಬ ಪಾಲಿಟಿಷಿಯನ್, ನೋಡಕ್ ಒಳ್ಳೆ ಸಾಧುವಾಗಿ ಕಾಣ್ತಾನೆ, ಆದ್ರೆ ಒಳಗಡೆ ಅವನ ಕುತ್ಸಿತ ಬುದ್ಧಿ ಇರುತ್ತೆ ಅವನಿಗೆ. ಇವ್ರು ಅದೆಲ್ಲ ಗಮನಿಸಿರ್ತಾರೆ. ಇಂಥವ್ರು ಆ ಕುತ್ಸಿತ ಮನಸ್ಸಿನ ರೀತಿಯ ಚಿತ್ರಣ ಬಿಡಿಸ್ತಾರೆ. ನೋಡ್ತಾ ಇದ್ರೆ ಕಣ್ಣು ಹೀಗೀಗ ಅನ್ನೋದು, ಮೂಗೆಲ್ಲ ತಿರ್ಗಿರೋದು, ಈ ಹಲ್ಲು ಕಚ್ಚಿ ವ್ಯಗ್ರನಾಗಿರುವಂಥದ್ದು, ಇದೆಲ್ಲ ಅವರು ಚಿತ್ರಿಸ್ತಾರೆ. ಅವರು ನಮ್ಮ ಬಾಬುರು ಅಂತವ್ರು ವ್ಯಂಗ್ಯ ಚಿತ್ರಗಾರರು. ಅದನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಈ ಮನುಷ್ಯ ನಂಬಿಕೆಗೆ ಅರ್ಹ ಅಲ್ಲ ಇವನು ಅಂತ ಹೇಳಿ. ಫೋಟೋಗ್ರಫಿಲಿ ಅದು ಸಿಗಲ್ಲ ನಮಗೆ. ನೋಡಿ ಎಂತಹ ಒಂದು ಮಾಧ್ಯಮ, ಪ್ರಭಾವಶಾಲಿ ಮಾಧ್ಯಮ ಅಂತ ಹೇಳಿದ್ರೆ, ಇದನ್ನ ನಿಜವಾಗ್ಲೂ ನಮ್ಗೆ ಅಲ್ಲಿಂದ ಪಾಶ್ಚಾತ್ಯ ದೇಶಗಳಿಂದ, ಐರೋಪ್ಯ ದೇಶಗಳಿಂದ ಇಲ್ಲಿ ತನಕ ಬಂದಿರುವಂಥದ್ದು ತುಂಬಾ ಮುದ ನೀಡುವಂಥದ್ದು. ನಾವು ಅದನ್ನ ನೋಡೇ ಪೇಪರ್ ಓದ್ತಾ ಇದ್ದೆ ಅಂತ ನಾನು ಹೇಳಿದೆ. ಈಗ ಇತ್ತೀಚೆಗೆ ಸ್ವಲ್ಪ ಅದು ಅದರ ಒಂದು ಇಂಟೆನ್ಸಿಟಿ ಅಂತ ಏನ್ ನಾವು ಹೇಳ್ತೀವಿ, ಅದ್ರ ಪ್ರಭಾವನೂ ಕಮ್ಮಿ ಆಗ್ತಿದೆ. ಆ ಇಂಟೆನ್ಸಿಟಿ ಇವತ್ತಿನ ದಿವಸ ಅಷ್ಟಿಲ್ಲ. ಅದಕ್ಕೆ ಹೇಳಿದ್ದು ಆ ಕಲೆ ಪ್ರಕಾರನ ಬಾಬುವನ್ನು ಹೇಗಾದ್ರೂ ಮಾಡಿ ಉಳಿಸಿ ಮಕ್ಕಳಲ್ಲಿ ಬೆಳೆಸಕ್ ಶುರು ಮಾಡಿ, ಶಾಲಾ ಕಾಲೇಜುಗಳಲ್ಲಿ ಅದನ್ನು ಬೆಳೆಸಕ್ ಶುರು ಮಾಡಿ, ನಮ್ಮ ಶ್ರೀವತ್ಸ ಅಂತ ಅವರ ಸರ್ಕಾರದ ಮಟ್ಟದಲ್ಲಿ ಆ ಶಿಬಿರಗಳಿಗೆ ಬೆಂಬಲ ನಮ್ಮ ಅಂಶಿಯವರಿದ್ದಾರೆ, ಮತ್ತೆ ದೊಡ್ಡ ಇವರೆಲ್ಲ ನಮ್ಮ ಕಾವಿರಪ್ಪನವ್ರಂಥವ್ರೆಲ್ಲ ಒಂದು ವಾಯ್ಸ್ ಕೊಟ್ರೆ ಅದಕ್ಕೊಂದು ಬೆಲೆ ಬರುತ್ತೆ ಅಂತ ಹೇಳ್ತಾ, ಈ ಆಂಪಿ ಮ್ಯಾನ್ ನಮ್ಗೆಲ್ಲ ಜ್ಞಾಪಕ ಬರುತ್ತೆ. ನಾವೆಲ್ಲ ಮಾಂಡ್ರೇಕ್ ನಮ್ಮ ಕಾಲದಲ್ಲಿ ಇದ್ದಿದ್ದು. ಪ್ರತಿ ವಾರ ಆ ಮಾಂಡ್ರೇಕ್ ಅನ್ನೋ ಚಿತ್ರಗಳನ್ನ, ಅದು ಒಂದ್ ರೀತಿ ಕಾಮಿಕ್ ಹೌದು, ಒಂದ್ ರೀತಿ ಪವರ್ಫುಲ್ ಮ್ಯಾನ್. ನಾವು ಏನು ಮಕ್ಕಳುಗಳು ಊಹೆ ಮಾಡ್ಕೊತಿದ್ವು ಆ ಮನುಷ್ಯನಲ್ಲಿ ಅಂತಹ ಪವರ್ ಇದೆ ಅಂತ ಹೇಳಿ ಮಾಡ್ತಿದ್ದ, ಅಂತಹ ಪವರ್ನೆಲ್ಲ ಅದ್ರಲ್ಲಿ ಅಳಗೂಡಿಸಿ ಚಿತ್ರ ಬರೆಯೋರು ಪಾಪ. ಆಗ ಅದೊಂದ್ ರೀತಿ ವ್ಯಂಗ್ಯ ಚಿತ್ರನೂ ಹೌದು, ನಿಜವಾದ ಚಿತ್ರಣನೂ ಹೌದು. ಹೇಗೆ ಈ ಕಾಮಿಕ್ ಫಿಲ್ಮ್ಸ್ಗಳು, ಧೀರೋದಾತ್ತ ಸಿನಿಮಾಗಳು ಎಲ್ಲ ಬಂದ್ವು, ಆ ರೀತಿ ಆದಂಥದ್ದು ನಾವೆಲ್ಲ ನೋಡ್ತಿದ್ವು. ಮಾಂಡ್ರೇಕ್ ಇರ್ಬೋದು, ಸ್ಪೈಡರ್ ಮ್ಯಾನ್ ಅಂತದ್ದು ಇರ್ಬೋದು, ನಾವು ಎಲ್ಲ ನೋಡ್ತಾ ಇದೀವಿ. ಮ್ಯಾಜಿಷಿಯನ್, ಅದೇ ಇವರು ಅಂತಹ ಚಿತ್ರಗಳೆಲ್ಲ ಬರ್ತಿದ್ವು. ಹಾಗೆ ಅದನ್ನ ನಾನು ಯಾಕೆ ಅಂತಹ ಒಂದು ಚಿತ್ರ ಸೃಷ್ಟಿ ಮಾಡಬಾರ್ದು ಅಂತ ಹೇಳಿ ಈಗ ಆಂಪಿ ಮ್ಯಾನ್ ಅನ್ನೋ ಒಂದು ಚಿತ್ರದ ಸೃಷ್ಟಿಕರ್ತರಾಗಿದ್ದಾರೆ ನಮ್ಮ ನಾಗೇಂದ್ರ ಬಾಬುರವರು. ಅದರ ಚಿತ್ರ ತಾವು ನೋಡಿದ್ರಿ, ಅದೊಂದ್ ರೀತಿ ಟಾಡ್ಲರ್ ಥರನೂ ಕಾಣಿಸುತ್ತೆ, ಒಂದ್ ರೀತಿ ಫ್ರಾಗ್ ಮುಖ ಥರನೂ ಕಾಣಿಸುತ್ತೆ. ಒಂದು ವಿಶೇಷವಾದ ಕಾಮಿಕ್ ಹೀರೋ ಕ್ರೀಚರ್. ಇದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಅವರ ಮನಸ್ಸಲ್ಲಿರುವಂಥದ್ದು ಇದು 3 ಕಡೆನೂ ಜಯಿಸಬಲ್ಲದು. ನೀರು, ವಾಯು, ಭೂಮಿ. ಮೇಲ್ ಸಹಿತ ಯಾವುದೇ ರೀತಿಯ ಧೀರೋದಾತ್ತ ಕೃತಿಗಳನ್ನು ನಾನು ನಡೆಸಬಲ್ಲೆ. ಜೊತೆಗೆ ಅದರ ಗುರಿ ಶಿಷ್ಟ ರಕ್ಷಣೆ, ದುಷ್ಟರಿಗೆ ಶಿಕ್ಷೆ ಕೊಡುವಂಥದ್ದು. ಏನು ಸಾಮಾಜಿಕ ನ್ಯಾಯ ಏನಿದೆ, ಹೀರೋಗಳು ಯಾವ ರೀತಿ ಮಾಡ್ತಾರೆ, ಸೂಪರ್ ಮ್ಯಾನ್ ಎಲ್ಲ ಹೇಗೆ ಮಾಡ್ತಿದ್ರು ಅದನ್ನ ಆ ರೀತಿ ಮಾಡಿ ಮಕ್ಕಳುಗಳಿಗಿರ್ಬೋದು, ದೊಡ್ಡವ್ರಿಗೂ ಒಂದ್ ರೀತಿ ಮುದ ನೀಡೋ ಒಂದು ಚಿತ್ರಣವನ್ನ ಅವರು ಸೃಷ್ಟಿ ಮಾಡಿದ್ದಾರೆ. ಇವತ್ತು ಅದನ್ನ ಆಂಪಿ ಮ್ಯಾನ್ ಉದ್ಘಾಟನೆ ಮಾಡಿದ್ದಾರೆ. ಅದು ಮುಂದೆ ಇನ್ನೊಂದ್ 2-3 ತಿಂಗಳಲ್ಲಿ ಎಲ್ಲ ಪುಸ್ತಕಗಳ ರಚನೆ ಆಗುತ್ತೆ. ಮಾರ್ಕೆಟ್ಗೆ ಬೆಂಗಳೂರಿನಲ್ಲಿ ಅದನ್ನ ಬಿಡುಗಡೆ ಮಾಡ್ಬೇಕು ಅಂತ ಬಾಬು ಅವರು ತೀರ್ಮಾನಿಸಿದ್ದಾರೆ. ನಂತರ ಅದು ಬುಕ್ ಸ್ಟಾಲ್ಗಳಲ್ಲಿ ಇರ್ಬೋದು, ನ್ಯಾಷನಲ್ ಲೆವೆಲ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳುಗಳಿಗೆ ಕಾಮಿಕ್ ಬುಕ್ಸ್ ರೀತಿ ಅದು ಸಿಕ್ಕುತ್ತೆ. ಅದಕ್ಕೆ ಅವರು ಆಂಪಿ ಮ್ಯಾನ್ ಅಂತ ಹೆಸರಿಟ್ಟಿದ್ದಾರೆ. ಒಂದು ರೀತಿ ಫ್ರಾಗ್ ಮುಖ ಚಿತ್ರಣ, ನೋಡಕ್ಕೂ ಒಂದ್ ರೀತಿ ನಗು ಬರೋ ರೀತಿ ಸೃಷ್ಟಿ ಮಾಡಿದ್ದಾರೆ. ಕಾಮಿಕ್ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಇಂದಾಗಿ ದುಷ್ಟ ಶಿಕ್ಷೆ ಮಾಡೋದು, ಶಿಷ್ಟ ರಕ್ಷಣೆ ಮಾಡುವಂಥದ್ದು. ಇದು 3 ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂಥದ್ದು, ಜಲ, ವಾಯು, ಭೂಮಿ ಅಂತ ಅವರ ಒಂದು ಕಲ್ಪನೆಯ ಒಂದು ಸೃಷ್ಟಿ ಆಗಿದೆ. ಇವತ್ತು ಬಿಡುಗಡೆ ಆಗಿದೆ. ಬರೋ ದಿವಸಗಳಲ್ಲಿ ಅವರ ಆ ಸೃಷ್ಟಿ ಮಾಡಿರುವಂತಹ ಕ್ಯಾರೆಕ್ಟರ್ ತುಂಬಾ ಪ್ರಚಾರ ಗಳಿಸಲಿ, ಯಶಸ್ವಿ ಆಗಲಿ, ಆ ಮೂಲಕ ನಮ್ಮ ಬಾಬುರವ್ರಿಗೆ ಹೆಸರು ಬರಲಿ ಅಂತ ನಾನು ತಿಳಿಸ್ತಾ, ಎಲ್ರಿಗೂ ಅವ್ರಿಗೆ ಶುಭವಾಗ್ಲಿ, ಯಶಸ್ಸು ಸಿಗಲಿ, ಎಲ್ಲಾ ಯಶಸ್ಸು ಅವ್ರ ಪಾಲ್ಗಿರ್ಲಿ ಅಂತ ತಿಳಿಸ್ತಾ, ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳು. ನಮಸ್ಕಾರ. ನಿಮ್ಮ ಆಶೀರ್ವಾದ ನಮ್ಮ ಬಾಬು ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.
ಅನೇಕ ವಿಚಾರಗಳ ತಾತಯ್ಯನವರ ಜೊತೆಯಲ್ಲಿ ಬೆಳೆದಂಥವರು, ಅನಾಥಾಲಯದಲ್ಲಿ ವ್ಯವಸ್ಥಾಪಕರಾಗಿ ಮತ್ತೆ ಗಾಂಧಿ ಮಾರ್ಗಿಗಳಾಗಿದ್ದವರು ಕೂಡ ಗೌರವ ಮಾಡ್ತಾರೆ. ಅವರು ಮೈಸೂರಿನ ಎಲ್ಲ ವಿವಿಧ ಆಯಾಮಗಳನ್ನ ಬಹಳ ಚೆನ್ನಾಗಿ ಕಲ್ಲೊಂತರು. ಮತ್ತು ಯಾವುದೇ ವಿಷಯವನ್ನು ಕೊಟ್ಟರು ಕೂಡ ಅದರ ಫಲಸ್ಪರ್ಶಿಯಾಗಿ ಮಾತನಾಡುವಂಥ ವಿಷಯಕ್ಕೆ ನಮ್ಮ ರಘುರಾಮ್ ವಾಜಪೇಯಿ. ಹಾಗಾಗಿ ಅವರು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಒಪ್ಪುವಂತ ಒಂದು ವ್ಯಕ್ತಿತ್ವ ರಘುರಾಮ್ ಅವರು. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಈ ಕೊಟ್ಟಿಗೆ ಏರ್ಪಾಟ್ ಮಾಡಿದ್ದಾರೆ. ಈ ಒಂದು ಪ್ರದರ್ಶನವನ್ನ ಈಗಾಗಲೇ ಉದ್ಘಾಟಿಸಿ MLA ಅವರಾದಂಥ ಶ್ರೀವತ್ಸ ಅವರು ಮಾತನಾಡಿ ತೆರಳಿದ್ದಾರೆ. ಮುಖ್ಯವಾಗಿ ಸಮಾಜ ಸೇವಕರಾದಂಥ ರಘುರಾಮ್ ವಾಜಪೇಯಿ ಅವರು ಚಂದ್ರಶೇಖರ್ ಅವರು ಹೇಳಿದಾಗೆ ಯಾವುದೇ ಸಬ್ಜೆಕ್ಟ್ ಕೊಡಲಿ, ಅದು ಹಿಸ್ಟ್ರಿ ಇರ್ಬೋದು, ರಾಜಕೀಯ ಇರ್ಬೋದು, ಕಲ್ಚರ್ ಇರ್ಬೋದು, ನಾಟ್ಯ ಇರ್ಬೋದು, ರಾಜಕೀಯ ಇರ್ಬೋದು, ಪ್ರತಿಯೊಂದು ವಿಚಾರಗಳನ್ನು ಎಷ್ಟು ತಲಸ್ಪರ್ಶಿಯಾಗಿ ಮಾತಾಡೋದು ಅಂತ ಹೇಳಿದ್ರೆ, ನಾನು ಮಾಧವ ಶೆಟ್ಟರು ಕೇಳ್ತಾ ಇರೋ ನೀವು ಮಾತಾಡಿ ಅಂತ. ಇಲ್ಲ ಸರ್, ರಘುರಾಮ್ ಅವರೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅಷ್ಟು ಅದ್ಭುತವಾಗಿ ಇವತ್ತಂತೂ ತುಂಬ ಚೆನ್ನಾಗಿ ಮಾತನಾಡಿದ್ರು. ನೋಡಿ, ವ್ಯಂಗ್ಯ ಚಿತ್ರಗಳ ಬಗ್ಗೆ, ಕಾಮಿಕ್ಸ್ ಬಗ್ಗೆ, ಪತ್ರಿಕೆಗಳ ಮಹತ್ವದ ಬಗ್ಗೆ, ಕಾರ್ಟೂನ್ಸ್ ಮಹತ್ವದ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡಿದ್ರು. ಅದಕ್ಕೋಸ್ಕರನೇ ನಾವು ಹೇಳೋದು, ಹಿರಿಯರು ಅನುಭವಿಗಳು ನಮ್ಮ ನಡುವೆ ಇರಬೇಕು, ಯಾವಾಗಲೂ ಕೂಡ ನಮಗೆ ಗೈಡ್ ಮಾಡ್ತಾ ಇರಬೇಕು. ಹಾಗೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಕಾವೇರಪ್ಪ ಅವರು ಇದಾರಲ್ಲ, ಭರಣಿ ಆರ್ಟ್ ಗ್ಯಾಲರಿಯನ್ನು ಸ್ಟಾರ್ಟ್ ಮಾಡಿಕೊಂಡು ಮೈಸೂರಿನಲ್ಲಿ ಉಚಿತವಾಗಿ ಕಲಾ ಪ್ರದರ್ಶನಕ್ಕೆ, ಈಗ ಮೈಸೂರು ಆರ್ಟ್ ಗ್ಯಾಲರಿನೂ ಇದೆ, ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ದೊಡ್ಡ ಕಲಾವಿದರು, ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಇದ್ದಾರೆ. ಹಾಗೆ ನಾನು MLA ಅವ್ರಿಗೆ ಹೇಳಿದೆ, ನನಗೂ ಗೊತ್ತು, ಮಾದೇವ್ ಶೆಟ್ಟರು ಯು ಸಯಾಜಿ ರೋಡಲ್ಲಿ ಇತ್ತು ಕಾಲೇಜು. ಅವಾಗ್ಲಿಂದನೂ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಶ್ರೀ ಕಲಾನಿಕೇತನ ಮಹಾವಿದ್ಯಾಲಯದ ಜೊತೆಗೆ ನಾನು ಇದ್ದೇ ಇದ್ದೇನೆ. 11ನೇ ತಾರೀಕು ಒಂದು ಕಾರ್ಯಕ್ರಮ ಇದೆ, ಯಾವಾಗಲೂ ಕೂಡ ನಾನು ಇದ್ದೇ ಇರ್ತೀನಿ. ಮತ್ತೆ ನಾನು ಅದೇ ಹೇಳಿದೆ, ಬೇರೆ ಕಡೆ ಆಗಿದ್ರೆ ಚಂದ್ರಣ್ಣ, ಈ ಒಂದು ನೀವು ಆರ್ಗನೈಸ್ ಮಾಡಬೇಕಾದ್ರೆ ಮಿನಿಮಮ್ ನಿಮಗೆ ಒಂದು 1 ಅವರ್ ಬೇಕಿತ್ತು. ಅವರೆಲ್ಲ ಆರ್ಟಿಸ್ಟು, ಆ ಟೀಚರ್ಸು, ಸ್ಟೂಡೆಂಟ್ಸು, ಪ್ರಿನ್ಸಿಪಲ್ ಎಲ್ಲ ಸೇರಿಕೊಂಡು 4 ಗಂಟೆಗೆ ರೆಡಿ ಮಾಡ್ಬಿಟ್ಟು ಗ್ರೇಟ್. ಯಾಕಂದರೆ ಅವ್ರಿಗೆ ಗೊತ್ತಿರೋರಿಗೆ ಮಾತ್ರ ಗೊತ್ತು. ನೋಡಿ, ಅವ್ರಿಗೆ ಎಕ್ಸಿಬಿಷನ್ ಮಾಡಿ ಎಲ್ಲ ರೀತಿ ಅವರಿಗೆ ಅನುಭವ ಇರೋದ್ರಿಂದ ಜಸ್ಟ್ ಮ್ಯಾಟ್ರ್ ಆಫ್ 15 ಮಿನಿಟ್ಸಲ್ಲಿ ಎಂಟೈರ್ ಇದನ್ನು ತಯಾರು ಮಾಡಿದ್ರು. ಸೊ ಇದು ಅವರಿಗೆ ತುಂಬ ಕರಗತವಾಗಿದೆ. ಸೊ ಇಂಥ ಒಂದು ಸಮಾರಂಭದಲ್ಲಿ ನಾನು ಹೆಚ್ಚು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ರಘುರಾಮ್ ವಾಜಪೇಯಿ ಅವರು ಎಲ್ಲ ಹೇಳಿದ್ದಾರೆ. ನೀವು ಯಾವುದೇ ಪತ್ರಿಕೆಗಳನ್ನು ಗಮನಿಸಿ, ಕಾರ್ಟೂನ್ ಇಲ್ಲದೆ, ಫೋಟೋಗ್ರಫಿ ಇಲ್ಲದೆ ಯಾವ ಪೇಪರು ಬರಲ್ಲ, ಯಾವ ಮ್ಯಾಗ್ಝೀನು ಬರಲ್ಲ. ಯಾಕಂದರೆ ನಮ್ಮ ಪತ್ರಿಕೋದ್ಯಮ ಪರಿಭಾಷೆನಲ್ಲಿ ಒಂದು ಮಾತಿದೆ, 1,000 ಪದಗಳು ಹೇಳ್ತಕ್ಕಂಥ ಒಂದು ಇದನ್ನು ಒಂದು ಚಿತ್ರ ಅಥವಾ ಒಂದು ವ್ಯಂಗ್ಯಚಿತ್ರ ಅಥವಾ ಒಂದು ರೇಖಾಚಿತ್ರ ಹೇಳುತ್ತೆ ಅಂಥೇಳಿ ಒಂದು ಮಾತೇ ಇದೆ. ಸೊ ಅದಕ್ಕೋಸ್ಕರನೇ ಪತ್ರಿಕಾಲಯಗಳಲ್ಲಿ ಫೋಟೋಗ್ರಾಫರಿಗೆ, ಕಾರ್ಟೂನಿಸ್ಟಿಗೆ ಮತ್ತು ಆರ್ಟಿಸ್ಟಿಗೆ ತುಂಬ ಗೌರವ. ಅವರು ಈಗ ಮುಂಚೆ ಎಲ್ಲ, ಈಗ ಕೋವಿಡ್ ಆದಮೇಲೆ ಸಾಪ್ತಾಹಿಕ ಪುರವಣಿಗಳು ಕಡಿಮೆ ಆಗಿದೆ, ಅದನ್ನು ಆನ್ಲೈನಲ್ಲಿ ನೋಡಿ ಅಂತೇಳಿ ಎಲ್ಲ ಹಾಕೋದಿದೆ. ಮತ್ತು ಸಂಕ್ರಾಂತಿ ಸಂದರ್ಭದಲ್ಲಿ, ಯುಗಾದಿ ಸಂದರ್ಭದಲ್ಲಿ, ದೀಪಾವಳಿ ಸಂದರ್ಭದಲ್ಲಿ ಪತ್ರಿಕೆಗಳು ವಿಶೇಷಾಂಕಗಳನ್ನು ತರ್ತವೆ. ಅಲ್ಲೆಲ್ಲ ಕೂಡ ಆರ್ಟಿಸ್ಟ್ಗಳಿಗೆ ತುಂಬ ಮಹತ್ವ, ವ್ಯಂಗ್ಯಚಿತ್ರಗಾರರಿಗೆ ತುಂಬ ಮಹತ್ವ. ಶ್ರೀವತ್ಸ ಅವ್ರು ಹೇಳ್ತಾ ಇದ್ರು, ಸರ್ಕಾರಗಳನ್ನು ಬದಲಿಸುವ, ಸರ್ಕಾರಕ್ಕೆ ಚುರುಕು ಮುಟ್ಟಿಸುವ, ಸರ್ಕಾರವನ್ನು ಬಡಿದೆಬ್ಬಿಸುವ ಕೆಲಸವನ್ನು ಕಾರ್ಟೂನ್ಗಳು ಮಾಡ್ತಾ ಇದ್ವು. ಈಗ ನಮ್ಮ ನ್ಯೂಸು ಏನು ಮಾಡಲಿಲ್ಲ ಅಂದರೂ ಒಂದೇ ಒಂದು ಸೆನ್ಸಿಬಲ್ ಇರ್ತಕ್ಕಂಥ ರಾಜಕಾರಣಿಗೆ ಒಂದು ಕಾರ್ಟೂನ್ ಸಾಕು. ಈಗ ರಘುರಾಮ್ ವಾಜಪೇಯಿ ಅವರು ಹೇಳಿದ್ರು ನೋಡಿ, ಈಜುಕೊಳನ ಇನಾಗ್ರೇಟ್ ಮಾಡಿದವರು ಚಿತಾಗಾರ ಇನಾಗ್ರೇಟ್ ಮಾಡಿದ್ರೆ ಯಾವ ರೀತಿ ಮಾಡಬೇಕು ನೋಡಿ. ಇತ್ತೀಚಿನ ದಿನಗಳಲ್ಲಿ ನಾನು ಅದೇ ಹೇಳ್ತಾ ಇದ್ದೆ, ಎಷ್ಟು ಮಟ್ಟಿಗೆ ಕಾಲ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಯಾರು ಟಾಯ್ಲೆಟ್ ಇನಾಗ್ರೇಷನ್ ಕರೆದ್ರೆ ರಾಜಕಾರಣಿ ಬೈದ್ಬಿಡೋರು, ಏನು ನನ್ನನ್ನ ಶೌಚಾಲಯ ಉದ್ಘಾಟನೆ ಕರೀತೀರಾ ಅಂತ. ಇವತ್ತು ರಾಜಕಾರಣಿಗಳು ಕರೀರಿ ಶೌಚಾಲಯ ಉದ್ಘಾಟನೆಗೂ ಬರ್ತಾರೆ. ಅಷ್ಟು ಮಟ್ಟಿಗೆ ಪ್ರಚಾರದ ಹುಚ್ಚು ತಲುಪಿದೆ. ಶೌಚಾಲಯ ಉದ್ಘಾಟನೆ ಕರೀಲಿಲ್ಲ ಅಂದ್ರೆ ಪ್ರೋಟೋಕಾಲ್ ವೈಲೇಷನ್ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಅಂದ್ರೆ ಅದೊಂದು ಕಾರ್ಟೂನ್ ತರ ಮಾಡ್ಬೋದು, ಅಷ್ಟು ಮಟ್ಟಿಗೆ ಇದೆ. ಸ್ನೇಹಿತರೆ, ಅದೇನಾರ ಇರಲಿ, RK ಲಕ್ಷ್ಮಣ್ ಅವರು ಮೈಸೂರಿನವರು, ಅವರು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಇದ್ಕೊಂಡು ಎಷ್ಟು ಅದ್ಭುತವಾದ ಕೆಲಸವನ್ನು ಮಾಡಿದ್ರು ಅಂತ ಹೇಳಿದ್ರೆ, ಕಾಮನ್ ಮ್ಯಾನ್ ನೀವೆಲ್ಲ ಗಮನಿಸಿರ್ತೀರಾ. ಕೊನೆಗಾಲದವರೆಗೂ ಅವ್ರು ಬರೆದ್ರು. ಅವರು ಮಹಾರಾಜಾಸ್ ಕಾಲೇಜ್ನಲ್ಲಿ ಓದಿದಂಥವ್ರು. ಅವರು ಮಹಾರಾಜಾಸ್ ಕಾಲೇಜಿನ ಬಗ್ಗೆ ಎಷ್ಟು ಒಂದು ಇದನ್ನ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದ್ರು ಅಂತ ಹೇಳಿದ್ರೆ, ಮೈಸೂರಿಗೆ ಭೇಟಿ ಕೊಟ್ಟಾಗ ಮಹಾರಾಜಾಸ್ ಕಾಲೇಜಿಗೆ ಭೇಟಿ ಕೊಟ್ಟು ಅದನ್ನ ನಮಸ್ಕಾರ ಮಾಡಿ, ಆ ಗೋಡೆಗಳನ್ನೆಲ್ಲ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅಷ್ಟೊಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದ್ರು. ಅವರು ಬಾಂಬೆನಲ್ಲಿ ನೆಲೆಗೊಂಡು ಇಡೀ ಕಾರ್ಟೂನ್ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ, ದೊಡ್ಡ ಹೆಸರು ಮಾಡಿದಂಥವ್ರು ಮೈಸೂರಿನ RK ಲಕ್ಷ್ಮಣ್ ಅವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇವತ್ತು ಬೆಂಗಳೂರಿನಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ, ಇಂಗ್ಲಿಷ್ ಪತ್ರಿಕೆ ಇರ್ಬೋದು, ಕನ್ನಡ ಪತ್ರಿಕೆಗಳಿರ್ಬೋದು, ಅಥವಾ ಮ್ಯಾಗಝಿನ್ಸ್ ಇರ್ಬೋದು,
ಇಲಿಸ್ಟ್ರೇಟೆಡ್ ವೀಕ್ಲೀಸ್ ಇರ್ಬೋದು, ಬಾಂಬೆ ಇರ್ಬೋದು, ಡೆಲ್ಲಿ ಇರ್ಬೋದು, ಅಂಥ ಕಡೆ ಕಾರ್ಟೂನಿಸ್ಟ್ ಇದ್ದು ಹೆಸರು ಮಾಡೋದು ಬೇರೆ. ಬಟ್ ನಮ್ಮ ನಾಗೇಂದ್ರ ಬಾಬು ಅವರು ಮೈಸೂರನ್ನ ಕೇಂದ್ರವಾಗಿ ಇಟ್ಕೊಂಡು ಮೈಸೂರಿನಲ್ಲೇ ಇಟ್ಕೊಂಡು ಇಷ್ಟೊಂದು ಸಾಧನೆ ಮಾಡಿದಾರಲ್ಲ, ರಿಯಲಿ ಗ್ರೇಟ್. ಅವ್ರಿಗೊಂದು ಅಭಿನಂದನೆ ಸಲ್ಲಿಸಲೇಬೇಕು. ಅವರು ಸ್ಟಾರ್ ಆಫ್ ಮೈಸೂರು ಮತ್ತು ಮೈಸೂರು ಮಿತ್ರ ಪತ್ರಿಕೆಗಳಿಗೆ ನಿರಂತರವಾಗಿ ಕಾರ್ಟೂನ್ಸ್ ಅನ್ನ ಬರೀತಾ ಇದ್ದಾರೆ. ಇಲ್ಲೆಲ್ಲ ಸಾಕಷ್ಟು ಕಾರ್ಟೂನ್ಸ್ ಪಬ್ಲಿಷ್ ಆಗಿದೆ. ಮತ್ತೆ ಯಾರೇ ಗಣ್ಯ ವ್ಯಕ್ತಿಗಳು ಮೈಸೂರಿಗೆ ಬಂದರೂ ಕೂಡ ಅವರು ಕ್ಯಾರಿಕೇಚರ್ ಅನ್ನ ರೆಡಿ ಮಾಡಿ ಅವರಿಗೆ ಕೊಟ್ಟು, ಅದು ಗೌರ್ಮೆಂಟ್ ಹೌಸ್ ಇರ್ಬೋದು ಅಥವಾ ಲಲಿತ್ ಮಹಲ್ ಇರ್ಬೋದು, ಅಲ್ಲಿ ಸಿನಿಮಾ ನಟರು ಇರ್ಬೋದು, ರಾಜಕಾರಣಿಗಳಿರ್ಬೋದು, ರಾಷ್ಟ್ರಪತಿಗಳಿರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಕ್ರಿಕೆಟ್ ಪ್ಲೇಯರ್ಸ್ ಇರ್ಬೋದು, ಅವರೆಲ್ಲವರನ್ನು ಕೂಡ ಭೇಟಿ ಮಾಡಿ ಅವರಿಂದ ಅವರು ಆಟೋಗ್ರಾಫ್ ತೆಗೆದುಕೊಂಡು ತುಂಬಾ ಚೆನ್ನಾಗಿದೆ ಕಾರ್ಟೂನ್ ಅಂತ ಮೆಚ್ಚುಗೆನ ಪಡೆದಂತ ವ್ಯಕ್ತಿ. ಹಿಂಗೆ ಬೆಂಗಳೂರು ಕೇಂದ್ರೀಕೃತವಾಗಿ ಈ ಕೆಲಸವನ್ನು ಮಾಡ್ಬೋದು. ಬಟ್ ಮೈಸೂರಲ್ಲಿ ಇದ್ಕೊಂಡು ಇಂಥ ಕೆಲಸವನ್ನು ಮಾಡೋದು ಕಷ್ಟ. ಬಟ್ ನಾಗೇಂದ್ರ ಬಾಬು ಅವರು ಮೈಸೂರಲ್ಲಿ ಇದ್ಕೊಂಡೇ ಈ ಒಂದು ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೂಡ ಸ್ಟಾರ್ ಆಫ್ ಮೈಸೂರಿನಲ್ಲಿ, ಮೈಸೂರು ಮಿತ್ರದಲ್ಲಿ ಅವ್ರ ಕಾರ್ಟೂನ್ಸ್ ಬರ್ತಾ ಇದೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಲಿ, ಯಾಕಂದ್ರೆ ಎಲ್ಲ ಕಲಾ ವಿಭಾಗದಲ್ಲಿ ಅಧ್ಯಾಪನ ಮಾಡ್ತಕ್ಕಂಥವ್ರು ಮತ್ತೆ ಸ್ಟೂಡೆಂಟ್ಸ್ ಇದ್ದೀರಾ. ಯಾವುದೇ ಪತ್ರಿಕೆಗೆ ನನ್ನ ಪ್ರಕಾರ ಫೋಟೋಗ್ರಫಿ ಮತ್ತೆ ಕಾರ್ಟೂನ್ಸ್ ಮತ್ತೆ ಆರ್ಟ್ ಇಲ್ದೇ ಯಾವ ಪತ್ರಿಕೆಗಳು ಬರಲ್ಲ. ಸೊ ನಾನಾಗಲೇ ಹೇಳಿದಾಗೆ 1000 ಪದಗಳು ಹೇಳ್ತಕ್ಕಂಥ ಒಂದು ವಿಷಯವನ್ನ ಒಂದು ಕಾರ್ಟೂನ್ ಹೇಳಬಲ್ಲದು, ಕಾರ್ಟೂನ್ ಅಷ್ಟೊಂದು ಚುರುಕು ಮುಟ್ಟಿಸಬಲ್ಲದು. ಸೊ ಈ ರೀತಿ ವ್ಯಂಗ್ಯಚಿತ್ರ ದಿನವನ್ನ ಇಲ್ಲಿ ಏರ್ಪಾಡು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಹಾಗೆ ಹಿರಿಯರಾದಂಥ ರಘುರಾಮ್ ಅವರು ಸಾಕಷ್ಟು ಸಲಹೆಯನ್ನು ಕೊಟ್ಟರು. ಚಂದ್ರಶೇಖರ್ ಅವರು ಕೂಡ ತುಂಬಾ ಹೇಳಿದ್ರು, ಮತ್ತೆ ಕಾವೇರಪ್ಪನವರು ಕೂಡ ಹೇಳೋರಿದ್ದಾರೆ, ಮತ್ತೆ ಮಾಧವ್ ಶೆಟ್ಟರು ಕೂಡ ಮಾತನಾಡೋರಿದ್ದಾರೆ. ನಾನು ನಾಗೇಂದ್ರ ಬಾಬು ಅವರಿಗೆ ಸಲಹೆ ಕೊಡೋ ಏನಂತ ಹೇಳಿದ್ರೆ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಇದೆ, ಹಾಗೆ ಲಲಿತ ಕಲಾ ಅಕಾಡೆಮಿ ಇದೆ, ಶಿಲ್ಪಕಲಾ ಅಕಾಡೆಮಿ ಇದೆ, ಎಲ್ಲ ಅಕಾಡೆಮಿಗಳಿದ್ದಾವೆ. ಬಟ್ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಜೊತೆಗೆ ಶ್ರೀ ಕಲಾನಿಕೇತನ ಮಹಾವಿದ್ಯಾಲಯ ಜೊತೆಗೆ ಸಹಯೋಗದಲ್ಲಿ ನೀವು ಅಧ್ಯಕ್ಷರನ್ನ ಸಂಪರ್ಕ ಮಾಡಿ ಒಂದು ಇಲ್ಲಿ ಕಾರ್ಟೂನ್ ಕ್ಯಾಂಪ್ ಅನ್ನು ಅಥವಾ ಕಾರ್ಟೂನ್ ಎಕ್ಸಿಬಿಷನ್ ಆ ಥರದ ಒಂದು ಕ್ಯಾಂಪ್ ಮಾಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ ಅಂತೇಳಿ ಹೇಳಿ ಈ ಒಂದು ಕೆಲಸವನ್ನ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ಹೇಳಿ, ನಾಗೇಂದ್ರ ಬಾಬು ಅವರು ಇವತ್ತು ಆಂಪಿ ಮ್ಯಾನ್ ಕಾರ್ಟೂನ್ ಅನ್ನ ಒಂದು ಸೂಪರ್ ಹೀರೋ ಚಿತ್ರವನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಹಾಗೆ ಇಲ್ಲೆಲ್ಲ ತುಂಬಾ ಸ್ನೇಹಿತರೆ, ನಾನಂತೂ ಯಾಕಂದ್ರೆ ಪತ್ರಕರ್ತರು ಸದಾ ಓದಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ಕೂಡ ಅದು ಪತ್ರಿಕೆಗಳಿರಲಿ, ಮ್ಯಾಗಝೈನ್ ಇರಲಿ, ಬಂದ್ರೆ ನಾನು ಫಸ್ಟ್ ಲೇಖನವನ್ನು ಓದೋದಕ್ಕಿಂತ ಮುಂಚೆ ಕಾರ್ಟೂನ್ಗಳನ್ನ ಓದ್ತೀನಿ ಫಸ್ಟ್. ಯಾಕಂದ್ರೆ ಅಷ್ಟೊಂದು ಮನಸ್ಸಿಗೆ ನಗುವನ್ನು ಕೊಡುವಂಥದ್ದು, ಉಲ್ಲಾಸವನ್ನು ಕೊಡುವಂಥದ್ದು, ಸಂತೋಷವನ್ನು ಕೊಡುವಂಥದ್ದು, ಕಚ್ಚುಗುಳಿಯನ್ನು ಮೂಡಿಸ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಕಾರ್ಟೂನ್ಸು. ಅಂತ ಕಾರ್ಟೂನನ್ನ ಒಂದು ಜೀವನದಲ್ಲಿ ವಿಧಾನವಾಗಿ ಇಟ್ಕೊಂಡಿರ್ತಕ್ಕಂಥ ನಾಗೇಂದ್ರ ಬಾಬು ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನನಗೆ ಮೂಡಾದಲ್ಲಿ ಒಂದು ಕಲಾವಿದರಿಗೆ ಸೈಟ್ ಅನೌನ್ಸ್ ಮಾಡಿದ್ರು. ಆ ಟೈಮಲ್ಲಿ ನನಗೂ ಸೈಟ್ ಅಲರ್ಟ್ ಆಗಿತ್ತು, ನಾಗೇಂದ್ರ ಬಾಬು ಅವ್ರಿಗೂ ಸೈಟ್ ಅಲರ್ಟ್ ಆಗಿತ್ತು. ಅವಾಗ ಅವರು ಕ್ಯೂರಿಯಾಸಿಟಿಯಿಂದ ನನಗೆ ಫೋನ್ ಮಾಡಿ ಪರಿಚಯ ಮಾಡ್ಕೊಂಡು ಮಾತಾಡಿದ್ವಿ. ಅವ್ರನ್ನ ಹೆಚ್ಚಿಗೆ ನಾನು ನೋಡಿರ್ಲಿಲ್ಲ, ಹತ್ರದಿಂದ ನೋಡಿರ್ಲಿಲ್ಲ. ಅವರು ನಮಗೂ ಆದರೆ ಫೋನ್ನಲ್ಲಿ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ವಿ ಅವಾಗಿಂದ ಪರಿಚಯ ನನಗೆ. ಆಮೇಲೆ ಅವ್ರು ನಿರಂತರವಾಗಿ ಕಾರ್ಟೂನ್ಗಳನ್ನ ಬರೆಯೋ ಅಂಥದ್ದು, ಪತ್ರಿಕೆಗಳಿಗೆ ಬರೆಯೋ ಅಂಥದ್ದನ್ನ ನಾನು ಗಮನಿಸ್ತಾ ಇದ್ದೆ. ಮೊನ್ನೆ ಇದ್ದಕ್ಕಿದ್ದ ಹಾಗೆ, ಸರ್ ನಿಮ್ಮ ಕಾಲೇಜಲ್ಲಿ ನಮ್ದೊಂದು ಸ್ವಲ್ಪ ಕಾರ್ಟೂನ್ ವರ್ಕ್ಸ್ ಇದೆ, ಅದನ್ನೆಲ್ಲ ಡಿಸ್ಪ್ಲೇ ಮಾಡ್ತೀನಿ ಅಂದರು. ಆಯಿತು ಮಾಡಿ ಸರ್ ಅಂತ ಅಂದೆ. ನಾನು ಬೇರೆ ಲಾಸ್ಟ್ ವೀಕು ಇಡೀ ಕಾಲೇಜಲ್ಲಿ ಇರಲಿಲ್ಲ, ನಾನೊಂದು ವಾರ ಕಾಲೇಜಲ್ಲಿ ಇರಲಿಲ್ಲ. ಆಮೇಲೆ ನೆನ್ನೆ ಇನ್ವಿಟೇಷನ್ ಕಳಿಸಿದ್ರು. ಇನ್ವಿಟೇಷನ್ ನೋಡಿದಾಗ ಇಷ್ಟೊಂದು ಜನ ಎಲ್ಲ ಗೆಸ್ಟ್ಗಳು ಇರೋದು ನೋಡಿ ಇನ್ನೂ ಆಶ್ಚರ್ಯ ಆಗ್ಬಿಡ್ತು. ಆಮೇಲೆ ನನಗೊಂದು ಧೈರ್ಯ ಆಯಿತು, A3 ಸೈಜ್ ಅಲ್ವಾ, ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಡಿಸ್ಪ್ಲೇ ಮಾಡೋಣ ಅಂತೇಳಿ. ಆಮೇಲೆ ನಮ್ಮ ಕಾಲೇಜ್ ಬೇರೆ ರಜಾ ಇದೆ ಇವಾಗ, ಎಕ್ಸಾಮ್ಸ್ ಎಲ್ಲ ಮೊನ್ನೆ ಮುಗ್ದಿದೆ. ಹುಡುಗರೆಲ್ಲ ತುಂಬ ಕಡಿಮೆ, ಇಲ್ಲಾಂದ್ರೆ ಇನ್ನೂ ತುಂಬ ಹುಡುಗರೆಲ್ಲ ಬರ್ತಾ ಇರ್ತಿದ್ರು. ಈಗ ಕಾರ್ಟೂನ್ಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮಾತಾಡಿದ್ದಾರೆ, ಇನ್ನೂ ಮಾತಾಡ್ಬೋದು. ಈಗ ಸಾಹಿತಿಗಳು ಹೇಳೋದಕ್ಕೂ, ಪತ್ರಕರ್ತರು ಹೇಳೋದಕ್ಕೂ, ಅಥವಾ ಬೇರೆ 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 ಕ್ಷೇತ್ರದವರು ಕಾರ್ಟೂನ್ ಬಗ್ಗೆ ಹೇಳೋದಕ್ಕೂ ವ್ಯತ್ಯಾಸ ಇರ್ತಾರೆ. ಕಲಾವಿದರಾಗಿ ಕಲಾ ಕ್ಷೇತ್ರದಲ್ಲಿ ಇದ್ದವರು ಕಾರ್ಟೂನ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾವು ಅದ್ರ ಕ್ಯಾರೆಕ್ಟರ್ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ ಮತ್ತೆ ಅದು ಒಂದು ಲೈನ್ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗುತ್ತೆ. ಇವತ್ತು ಕಾರ್ಟೂನ್ಗಳು ಗಣ್ಯರೆಲ್ಲರೂ ಹೇಳದ ರೀತಿನಲ್ಲಿ ಸುಮಾರು ವಿಷಯಗಳನ್ನ ಹೇಳೋದನ್ನ ಒಂದು ಚಿತ್ರ ಹೇಳುತ್ತೆ ಅನ್ನೋದು, ಅಂದ್ರೆ ಆ ಚಿತ್ರಕ್ಕೆ ಅಷ್ಟು ಪವರ್ಫುಲ್ ಇರುತ್ತೆ ಅಂತ.
ನನಗೆ ಆರ್ ಕೆ ಲಕ್ಷ್ಮಣ್ ಅವ್ರ ಬಗ್ಗೆ ಒಂದು ಸ್ಟೋರಿ ಓದಿದ್ದೆ. ಅವರು ಟೈಮ್ಸ್ ಆಫ್ ಇಂಡಿಯಾ ಬಾಂಬೆನಲ್ಲಿ ಏನು ವರ್ಕ್ ಮಾಡ್ತಾ ಇದ್ರಲ್ಲ, ಅವ್ರಿಗೆ ಆ ಇಡೀ ಆಫೀಸ್ ಏನು ಇದೆಯಲ್ಲ, ಆ ಇಡೀ ಆಫೀಸಲ್ಲಿ ಏನ್ ಮೇನ್ ಸಂಪಾದಕರಿಗೆ ಏನ್ ಚೇಂಬರ್ ಇದೆಯಲ್ಲ, ಅದೇ ತರದ ಒಂದು ಚೇಂಬರ್ನ ಆರ್ ಕೆ ಲಕ್ಷ್ಮಣ್ ಅವ್ರಿಗೆ ಮಾಡಿಕೊಟ್ಟಿದ್ರು. ಮತ್ತೆ ಇಡೀ ಆ ಸಂಸ್ಥೆ ಏನಿದೆಯಲ್ಲ, ಪತ್ರಿಕಾ ಸಂಸ್ಥೆ, ಅಲ್ಲಿ ಸಂಬಳ ತಗೊಳ್ತಾ ಇದ್ದಿದ್ದು ಜಾಸ್ತಿ, ಹೆಚ್ಚಿನ ಸಂಬಳ ಪಡಿತಾ ಇದ್ದಿದ್ದು ಆರ್ ಕೆ ಲಕ್ಷ್ಮಣ್. ಮತ್ತೆ ಅವ್ರು ಒಂದು ಚಿತ್ರ ಬರೆದ್ರೆ ಅವತ್ತಿನ ಕಾಲಕ್ಕೆ 1 ಲಕ್ಷ 1.5 ಲಕ್ಷ ಚಾರ್ಜ್ ಮಾಡ್ತಿದ್ರು ಅವರು ಒಂದು ಚಿತ್ರಕ್ಕೆ. ಇಡೀ ನಮ್ಮ ಭಾರತದಲ್ಲಿ ಆ ಪತ್ರಿಕೆ ಓದ್ಬೇಕಾದ್ರೆ ಎಲ್ಲರೂ ಫಸ್ಟ್ ಪತ್ರಿಕೆ ತಿರುವಾಕೋದಕ್ಕೆ ಮುಂಚೆ ಮೊದಲು ಕಾರ್ಟೂನ್ ನೋಡ್ಬಿಟ್ಟು ಆಮೇಲೆ ಉಳಿದಿದ್ದು ವಿಷಯಗಳನ್ನ ಓದ್ತಾ ಇದ್ರು ಅನ್ನೋದನ್ನ ನಾನು ಓದಿದ್ದೆ. ಅಂದ್ರೆ ಆ ಚಿತ್ರ ಏನ್ ಹೇಳುತ್ತೆ, ಇವತ್ತಿನ ಕಾಲಘಟ್ಟಕ್ಕೆ ಅದು ಏನು ಮೆಸೇಜ್ ಅನ್ನ ಪಾಸ್ ಮಾಡುತ್ತೆ ಅನ್ನೋದು ವ್ಯಂಗ್ಯ ಚಿತ್ರದಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ. ನಮ್ಗೆ ಆರ್ ಕೆ ಲಕ್ಷ್ಮಣ್ ಅವ್ರ ಬಗ್ಗೆ ತುಂಬಾ ಪ್ರಚಾರ ಸಿಕ್ಕಿದೆ. ಅದರಲ್ಲೂ ಮೈಸೂರಿನವ್ರಿಗೆ ಎಲ್ರಿಗೂ ಚಿರಪರಿಚಿತರ ಅವರು. ಆದ್ರೆ ನಮ್ಗೆ RS ನಾಯ್ಡು ಅಂತ ಹೆಸರು ಕೇಳಿರ್ಬೋದು ತಾವೆಲ್ಲ. RS ನಾಯ್ಡು ಅವರು ನನ್ನ ಪ್ರಕಾರ ಆರ್ ಕೆ ಲಕ್ಷ್ಮಣ್ಗಿನ್ನ ಹೆಚ್ಚಿನ ಸ್ಥಾನಮಾನ ದೊರಕಬೇಕಾಗಿತ್ತು ಅವ್ರಿಗೆ ದೊರಕಲಿಲ್ಲ. ಆದ್ರೆ ಮೈಸೂರಲ್ಲಿ RS ನಾಯ್ಡು ನಗರ ಅಂತ ಒಂದಿದೆ. RS ನಾಯ್ಡು ನಗರ ಅಂತ ಹೇಳಿ ಒಬ್ಬ ಕಾರ್ಟೂನ್ ಆರ್ಟಿಸ್ಟ್ಗೆ ಸಿಕ್ಕಂತ ದೊಡ್ಡ ಗೌರವ ಅದು. ಇವತ್ತು ನಮ್ಮ ಮೈಸೂರಲ್ಲಿ RS ನಾಯ್ಡು ನಗರ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಆದ್ರೆ ಆ ಏರಿಯಾದಲ್ಲಿ ಇರೋರಿಗೆ RS ನಾಯ್ಡು ಯಾರು ಅಂತ ಗೊತ್ತಿಲ್ಲ. ತುಂಬಾ ಜನ ಗೊತ್ತಿಲ್ಲ ಮೈಸೂರಲ್ಲಿ RS ನಾಯ್ಡು ಅನ್ನೋದ್ರ ಬಗ್ಗೆ. ಅವರೊಬ್ಬ ಕಲಾವಿದರು, ಕಾರ್ಟೂನ್ ಆರ್ಟಿಸ್ಟ್ ಅಂತ ಯಾರಿಗೂ ಗೊತ್ತಿಲ್ಲ. ಇಂಥದ್ದೊಂದು ವಿಪರ್ಯಾಸ ನಮ್ಮ ಮೈಸೂರಲ್ಲಿ ನಾವು ದಿನನಿತ್ಯ ನೋಡ್ತೀವಿ. ನಾವು RS ನಾಯ್ಡು ಅವ್ರ ಬಗ್ಗೆ ಸಾಕಷ್ಟು ಏನಾದ್ರು ಚಿತ್ರಗಳು ಸಿಕ್ಕರೆ, ಅವ್ರ ಬಗ್ಗೆ ಏನಾದ್ರು ಒಂದು ಶೋ ಮಾಡೋದಕ್ಕೆ, ಅವ್ರದ್ದು ಎಕ್ಸಿಬಿಷನ್ ಮಾಡೋದಕ್ಕೆ, ಅವ್ರ ಬಗ್ಗೆ ಏನಾದ್ರು ನಾವು ವಿಚಾರ ಸಂಕಿರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಾಧ್ಯ ಆದ್ರೆ ಅದು ನಾವು ಮಾಡ್ತೀವಿ. ಅವರು RS ನಾಯ್ಡು ಅವರು ನೆಹರು ಫ್ಯಾಮಿಲಿ, ಇಂದಿರಾ ಗಾಂಧಿ ಫ್ಯಾಮಿಲಿ, ಅವ್ರ ತಂದೆ ನೆಹರು ಫ್ಯಾಮಿಲಿ ಜೊತೆಗಿದ್ದಂಥವ್ರು. ಆಮೇಲೆ ಅವ್ರ ಜೊತೆಗಿದ್ದು ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದು, ಮತ್ತೆ ಅವ್ರ ವಿರುದ್ಧವಾಗಿ ವ್ಯಂಗ್ಯ ಚಿತ್ರ ಬರಿತಾ ಇದ್ರು ಅವರು RS ನಾಯ್ಡು. ಯಾಕಂದ್ರೆ ಅದು ವೃತ್ತಿ ಧರ್ಮ ಆಗಿರೋದ್ರಿಂದ ಇಡೀ ಕಾಂಗ್ರೆಸ್ ಗೌರ್ಮೆಂಟ್ ಅನ್ನ ಟೀಕೆ ಮಾಡ್ತಿದ್ರು ಅವತ್ತು. ಆ ನೆಹರು ಫ್ಯಾಮಿಲಿನ ಟೀಕೆ ಮಾಡ್ತಾ ಇದ್ರು, ಮತ್ತೆ ಅವ್ರ ಜೊತೆನೆ ಇರ್ತಾ ಇದ್ರು. ಅಂದ್ರೆ ಅವ್ರ ವೃತ್ತಿಗೂ ಅವ್ರ ಜೊತೆ ಒಡನಾಟಕ್ಕೂ ಸಂಬಂಧ ಇಲ್ದಲೇ ಇದ್ರು ಆ ವೃತ್ತಿ ಧರ್ಮದಲ್ಲಿ ಒಂದು ಚಿತ್ರಕ್ಕೆ ಸಿಗ್ಬೇಕಾದಂತ ಗೌರವ ಸ್ಥಾನಮಾನವನ್ನ RS ನಾಯ್ಡು ಅವರು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ನಾವೆಲ್ಲ ಚಿಕ್ಕವರಿದ್ದಾಗ ಈ ಸುಧಾದಲ್ಲಿ ಗುಜ್ಜಾರಪ್ಪ ಅಂತ ಹೇಳಿ ಒಬ್ರು ಒಳ್ಳೆ ಕಲಾವಿದ್ರು. ನಾವು ಲಾಸ್ಟ್ ಟೈಮ್ ನಮ್ಮ ಕಾಲೇಜಿಗೆ ಕರ್ಸಿದ್ವಿ, ಬಂದಿದ್ರು, ಡೆಮೋ ಎಲ್ಲ ಮಾಡಿದ್ರು. ಅವ್ರ ಚಿತ್ರಗಳು ಆ ತರದೊಂದು ಕಾರ್ಟೂನ್ ನೋಡಿದಾಗ ಆ ಮ್ಯಾಗಝಿನ್ಗೆ ಒಂದು ಗೌರವ ಬರ್ತಿತ್ತು, ಅಥವಾ ಒಂದು ಪತ್ರಿಕೆ ಗೌರವ ಬರ್ತಾ ಇತ್ತು, ಒಂದು ಕತೆಗೆ ಗೌರವ ಬರ್ತಾ ಇತ್ತು. ಅದು ಒಂದು ವಸ್ತು ವಿಷಯನ ಇಟ್ಕೊಂಡು ಆ ಚಿತ್ರ ಬರೆಯೋದಿದೆಯಲ್ಲ, ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಮೀಡಿಯಾ ಅಥವಾ ಒಂದು ಸಬ್ಜೆಕ್ಟ್ ಅದು. ಆ ಕಾರ್ಟೂನ್ ವ್ಯಂಗ್ಯ ಅಂದ್ರೆ ಅದು ಒಂಥರ ನಮಗೆ ನೋಡೋದಕ್ಕೆ ವ್ಯಂಗ್ಯವಾಗಿದೆಯಾ, ವ್ಯಂಗ್ಯವಾಗಿ ಕಾಣ್ತೀಯಾ ಅಂತ ನಾವ್ ಯಾವ ರೀತಿ ಮಾತಾಡ್ತೀವಿ, ಅದು ನೋಡ್ಲಿಕ್ಕೆ ವ್ಯಂಗ್ಯವಾಗಿದ್ರು ಸಹಿತ ಆದ್ರೆ ಒಂದು ಪವರ್ಫುಲ್ ಮೆಸೇಜ್ ಅನ್ನ ಸಮಾಜಕ್ಕೆ ನೀಡುತ್ತೆ ಅಂತ ಹೇಳಿ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಜೊತೆಗೆ ನಮ್ಮಲ್ಲೂ ಸಾಕಷ್ಟು ಜನ ಕಲಾವಿದರಿಗೆ, ಅದರಲ್ಲಿ ನಮ್ಮ ಸದೈ ತುಂಬಾ ಇತ್ತೀಚೆಗೆ ಕಾರ್ಟೂನ್ ಬಗ್ಗೆ ಹೆಚ್ಚು ಒಲವನ್ನ ತೋರಿಸ್ತಾ ಇದ್ದಾನೆ. ಮೊನ್ನೆ 102 ಜನ ಕಾರ್ಟೂನಿಸ್ಟ್ಗಳು ಬ್ಯಾಂಗ್ಳೂರಲ್ಲಿ ಲಾಸ್ಟ್ ವೀಕ್ ಒಂದು ದೊಡ್ಡ ಸಮ್ಮೇಳನ ರೀತಿನಲ್ಲಿ ಒಂದು ಕಾರ್ಟೂನ್ ಎಕ್ಸಿಬಿಷನ್ ಮಾಡಿದ್ರು. ಅದ್ರಲ್ಲಿ ನಮ್ಮ ಸ್ಟೂಡೆಂಟ್ ಒಬ್ಬ ಭಾಗಿಯಾಗಿದ್ದ. ತುಂಬಾ ಒಂದು ಕ್ಯಾಟ್ಲಾಗ್ ತಂದು ಕೊಟ್ಟ ನನಗೆ. ಅದ್ರೊಳಗೆ 102 ಜನದ್ದು ಕಾರ್ಟೂನ್ ಪ್ರಿಂಟ್ ಆಗಿದೆ. ತುಂಬಾ ಖುಷಿ ಆಯ್ತು ನಾನು ನೋಡಿದಾಗ. ಈ ಕಾರ್ಟೂನ್ ಆರ್ಟಿಸ್ಟ್ಗಳು ಅಷ್ಟೊಂದು ಜನ ಒಟ್ಟಿಗೆ ಸೇರಿದಾರಲ್ಲ ಅನ್ನೋದೇ ಒಂದು ಖುಷಿ ಆಯ್ತು. ಆ ನಿಟ್ಟಿನಲ್ಲಿ ನಮ್ಮ ಹುಡುಗರು ಅಂತ ಕಡೆ ಇದ್ದಾರೆ ಅನ್ನೋದಕ್ಕೆ ನಮ್ಮಲ್ಲಿ ಕಲ್ತಂತ ತುಂಬಾ ಜನ ಕಲಾವಿದರು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕಾರ್ಟೂನ್ ಆರ್ಟಿಸ್ಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ಒಳ್ಳೆ ಮೀಡಿಯಾ. ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅದನ್ನ ಅಳವಡಿಸ್ಕೋಬೇಕು ಅಂತ ಹೇಳಿ ಈ ಒಂದು ನಮ್ಮ ಬಾಬು ಅವರು ಅವ್ರ ಬಗ್ಗೆ ನಾನು ತುಂಬಾ ಮಾತಾಡ್ಬೇಕಂತ ಇದ್ದೆ. ಅವ್ರ ಡ್ರಾಯಿಂಗ್ಸ್ಗಳು ಮತ್ತೆ ಅವರ ಡ್ರಾಯಿಂಗ್ಸ್ ಅಲ್ಲಿ ಇರ್ತಕ್ಕಂಥ ವಿಷಯಗಳು
ನಮ್ಮನ್ನೆಲ್ಲ ತುಂಬಾ ಸೀರಿಯಸ್ ಆಗಿ ಒಂದೊಂದೇ ಚಿತ್ರನ ನೀವೆಲ್ಲರೂ ನೋಡ್ರಿ, ಸಾಧ್ಯ ಆದ್ರೆ ಅವ್ರ ಜೊತೆ ಡಿಸ್ಕಷನ್ ಮಾಡ್ರಿ, ತುಂಬಾ ಮೀನಿಂಗ್ಫುಲ್ ಆಗಿರುತ್ತೆ. ಮತ್ತೆ ಅವತ್ತಿನ ಕಾಲಘಟ್ಟ ಏನಿದೆಯಲ್ಲ, ಈ ಚಿತ್ರ ಈಗ ನೋಡಿ, ನಾವು ರಾಮಕೃಷ್ಣ ಹೆಗಡೆ ಅಂತ ಹೆಸರು ಕೇಳಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ, ಅವ್ರದ್ದೊಂದು ಫೋನ್ ಕದ್ದಾಲಿಕೆ ಏನಿತ್ತಲ್ಲ, ಆ ಚಿತ್ರ ನಮ್ ಕಣ್ಮುಂದೆ ಬರುತ್ತೆ, ಇವತ್ತು ಬರುತ್ತೆ. ಅಂತ ಎಷ್ಟೋ ವಿಷಯಗಳು ದಿನನಿತ್ಯ ನಮ್ಮ ನಾಡಿನಲ್ಲಿ ನಡೀತಾ ಇರ್ತವೆ. ಅಂತ ಚಿತ್ರಗಳನ್ನ ಕಲಾವಿದರು ಅವತ್ತು ನೆಕ್ಸ್ಟ್ ಡೇನೆ ಆ ಒಂದು ಘಟನೆ ಆಗಿ ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ಒಂದು ಚಿತ್ರ ಬರೆದು ಇಟ್ಟಾಗ ಅದು ಒಂದು ಮುಂದಿನ ಜನಾಂಗಕ್ಕೆ ಒಂದು ಅಸೆಟ್ ಆಗಿ ಉಳಿಯುತ್ತೆ ಅಂತ ಹೇಳಿ ಇಂಥದನ್ನ ರೂಢಿಸ್ಕೊಳ್ಳಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈಗ ಎಲ್ಲರೂ ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀರ, ಹೇಳೋದೇನು ಇಲ್ಲ. ಯಾಕೆಂದ್ರೆ ಅಂಶಿ ಅವರು ನನ್ನ ಚಿಕ್ಕ ವಯಸ್ಸಿಂದ ನೋಡಿದಾರೆ. ಅವತ್ತು ಏನು ಭೂತಾಳ್ ಮೈದಾನದಲ್ಲಿ ನಡೀತೋ, ಅಂಶಿ ಅವರು ಕನ್ನಡ ಪ್ರಭದಲ್ಲಿ ತುಂಬಾ ಚೆನ್ನಾಗಿ ಆ ಚಿಕ್ಕ ವಯಸ್ಸಲ್ಲಿ 20ನೇ ವಯಸ್ಸಿಗೆ ಹಾಕೊಟ್ರು. ಇದಕ್ಕೆ ಇವತ್ತು ನನಗೆ 53 ವರ್ಷ, ಅದು ಆಗಿದ್ದು 48 ಅಂತ ಇದರಲ್ಲಾಗಿದೆ. ಸೊ ಈಗ 35ನೇ ವರ್ಷ ನಂದು ರನ್ನಿಂಗ್. ಸೊ 3.5 ದಶಕಗಳ ಕಾಲ ನನ್ನ ಎಕ್ಸ್ಪೀರಿಯನ್ಸ್. ನಾನು ಏನು ಇದರ ಬಗ್ಗೆ ಹೇಳಬೇಕು ಅಂತಿದ್ರೆ, ಪರಿಶ್ರಮ ನಿರಂತರವಾಗಿರ್ಬೇಕು. ಮತ್ತೆ ನಾವು ಇವತ್ತು ಏನಾಗ್ತಿದೆ ಅನ್ನೋದನ್ನ ಗ್ರಹಿಸಿ ನಾಳೆ ಏನಾಗ್ಬೋದು ಅನ್ನೋದನ್ನ ಕಾರ್ಟೂನಿಸ್ಟ್ಗಳು ಹೇಗೆ ಯೋಚನೆ ಮಾಡಬೇಕು ಅನ್ನೋದು ನನ್ನ ಈ ಒಂದು 3.5 ದಶಕಗಳ ಕಾಲದಲ್ಲಿ ನಾನು ಕಲ್ತಿದ್ದು. ಅದನ್ನೇ ನಾನು ಮುಂದೆ ವ್ಯಂಗ್ಯಚಿತ್ರ, ವ್ಯಂಗ್ಯ ಭಾವಚಿತ್ರ ರಚನೆ ಮಾಡಬೇಕಾಗಿದ್ದು ವಿದ್ಯಾರ್ಥಿಗಳು ಈ ವ್ಯಂಗ್ಯ ಚಿತ್ರಗಳನ್ನೆಲ್ಲ ಗಮನಿಸಿ ಹೇಗೆ ಯಾವುದು ಕಾರ್ಟೂನು ಯಾವುದು ಕ್ಯಾರಿಕೇಚರು ಅದರ ಬಗ್ಗೆ ನೀವು ಸುಮ್ಮನೆ ನೋಡ್ಕೊಂಡು ಹೋಗೋದಲ್ಲ, ನೀವು ನೋಡಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗ್ತದೆ ಐಡಿಯಾ ಹೆಂಗ್ ಬರಬೇಕು, ಏನ್ ಓದಿದ್ರೆ ಏನಾಗುತ್ತೆ, ಯಾವ ಸಬ್ಜೆಕ್ಟ್ ಮೇಲೆ ಬರೆದ್ರೆ ಹೆಂಗಾಗತ್ತೆ ಇಂಪ್ಯಾಕ್ಟ್ ಅನ್ನೋದನ್ನ ನೋಡಿ. ಇದು ಎಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿ. ನೋಡುವಂತ ಒಂದು ಪೇಷನ್ಸ್ ಇರಬೇಕು. ನೋಡಿದ್ರೆ ನೀವೆಲ್ಲರೂ ಕೂಡ ಕಾರ್ಟೂನಿಸ್ಟ್ ಆಗ್ಬೋದು. ಯಾರು ಕಾರ್ಟೂನಿಸ್ಟ್ ಆಗ್ಬೇಕು, ಹೀಗೆ ಕಲೆನೆಲ್ಲ ಇರಬೇಕು ಅಂತ ಏನಿಲ್ಲ. ಕಾರ್ಟೂನಿಸ್ಟ್ಗೆ ಗೆರೆಗಳಿಗಿಂತ ಐಡಿಯಾ ಮುಖ್ಯ. ಕೆಲಸತಿ ಗೆರೆಗಳು ಐಡಿಯಾ ಎರಡೂ ಚೆನ್ನಾಗಿದ್ರೆ ವ್ಯಂಗ್ಯ ಚಿತ್ರ 100% ಸಕ್ಸಸ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದ್ರೆ, ಈ ಕಾರ್ಟೂನ್ಗಳನ್ನ ನಾನು ಸುಮಾರು ಸತಿ ಇಲ್ಲಿ ಕಲಾನಿಕೇತನ ಸ್ಕೂಲ್ ಆಫ್ ಆರ್ಟ್ಗೆ ಫ್ರೀ ಇದ್ದಾಗ ನಾನು ಇದನ್ನು ಕೊಡ್ತೀನಿ, ಇದನ್ನು ಗಿಫ್ಟ್ ಆಗಿ. ಅದನ್ನು ಪ್ರತಿ 1-2 ತಿಂಗಳು ಮಾಧವ್ ಶೆಟ್ಟಿ ಎಕ್ಸಿಬಿಟ್ ಮಾಡಿ ಅವರು ಬಂದಾಗ ಅವ್ರೆಲ್ಲರಿಗೂ ಗೊತ್ತಾಗ್ತದೆ ಏನು ಕಾರ್ಟೂನ್ ಅಂದ್ರೆ ಏನು, ಕ್ಯಾರಿಕೇಚರ್ ಅಂದ್ರೆ ಏನು. ಆಗ್ಬೇಕಾದ್ರೆ ನಾನು ಅರ್ಧ ಗಂಟೆ ಬಂದು ಅಲ್ಲಿ ಎಕ್ಸ್ಪೀರಿಯನ್ಸ್. ಸೊ ಹಂಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಆಮೇಲೆ ಇವತ್ತು ನನ್ನ ಬಹಳಷ್ಟು ಕನಸಿನ ಕಂದ ಆಂಫಿಮ್ಯಾನ್, ಅದು ಎಲ್ಲಾರು ನನ್ ಕೇಳ್ತಾ ಇದ್ರು. ಎಲ್ಲಾ ಸುಮಾರು ಏನಿಲ್ಲ 26 ಪತ್ರಿಕೆ ನ್ಯಾಷನಲ್ ಲೆವೆಲ್ ಅಲ್ಲಿ ನನ್ನ ಆರ್ಟಿಕಲ್ ಬಂದಿದೆ ಇದುವರೆಗೂ. ಅದರಲ್ಲೆಲ್ಲ ಆಂಫಿಮ್ಯಾನ್ ಯಾವಾಗ ಬರುತ್ತೆ ಅಂತಿದ್ರು. ಸರಿ, ಅದಕ್ಕೆ ಇವತ್ತು ಆಲ್ಮೋಸ್ಟ್ ಲಾಸ್ಟ್ ಇಯರ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಈಗ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದೆ. ಈಗ ಕಾಮಿಕ್ ಏನು ರಚನೆ ಮಾಡ್ತಾ ಇದ್ದೀನಿ. ಸೊ ಇದನ್ನು ಈಗ ಮಾರ್ವೆಲ್ ಕಾಮಿಕ್ಗೆ ಅಪ್ರೂವಲ್ಗೆ ಕಳಿಸ್ತಾ ಇದ್ದೀನಿ. ಸ್ವಲ್ಪ ಸಮಯ 1-2 ತಿಂಗಳು ತಗೋಬಹುದು. ತದನಂತರ ಬೈ 2026 ಬೈ ಮಾರ್ಚ್ ಆರ್ ಏಪ್ರಿಲ್ ಇದು ಬೆಂಗಳೂರು ಅಥವಾ ನವದೆಹಲಿಯಲ್ಲಿ ಲೋಕಾರ್ಪಣೆ ಆಗಲಿದೆ. ನಿಮ್ಮೆಲ್ಲರ ಆಶೀರ್ವಾದ ಹಂಗೆ ಇರಲಿ. ಧನ್ಯವಾದಗಳು. ಇದೊಂದು ವಿಶೇಷ ಕಾರ್ಯಕ್ರಮ. ಯಾಕೆಂತ ಹೇಳಿದ್ರೆ ಯಾವಾಗಲೂ ನೋಡಲಿಕ್ಕೆ ಸಿಗುವಂಥದ್ದಲ್ಲ ಇವು ಕ್ಯಾರಿಕೇಚರ್ಸ್, ವ್ಯಂಗ್ಯ ಚಿತ್ರಗಳು. ಭಾಳ ಅಪರೂಪಕ್ಕೆ ನಾವು ನೋಡಲಿಕ್ಕೆ ಸಿಗ್ತವೆ ಅಷ್ಟೇ. ಯಾಕೆಂತೇಳಿದ್ರೆ ಭಾಳ ಜನ ಮಾಡೋರಿಲ್ಲ, ಮಾಡಿದರೂ ಈ ಥರ ಪ್ರದರ್ಶನ ಮಾಡುವಷ್ಟು ಇರೋದೂ ಇಲ್ಲ ಅವ್ರ ಹತ್ರ. ಇವೆರಡನ್ನ ತುಂಬಿಸಿಕೊಟ್ಟಿದ್ದಾರೆ ನಮ್ಮ ಮಿತ್ರರಾಗಿರ್ತಕ್ಕಂಥ ಬಾಬು ಅವರು.
ಇವರು ಭಾಳ ವರ್ಷದಿಂದ ಮೈಸೂರು ಮಿತ್ರ, ಸ್ಟಾರ್ ಆಫ್ ಮೈಸೂರಿನಲ್ಲಿ ಮಾಡ್ತಾ ಬಂದವರು. ಆಗ್ನಿಂದಲೇ ನಾವು ನೋಡ್ತಾ ಇದ್ವು ಅದನ್ನು. ಯಾಕೆಂತೇಳಿ ಪೇಪರ್ಗಳಲ್ಲಿ ಪ್ರತಿ ದಿವಸ ನೋಡುವಾಗ ಇವರ ಚಿತ್ರಗಳನ್ನು ಯಾವಾಗಲೂ ನೋಡ್ತಾ ಇದ್ವು. ಅಲ್ಲಿಂದ ಓದಲಿಕ್ಕೆ ಹೋಗ್ತಿದ್ವು. ಇವ್ರಿಗಿಂತ ಮೊದಲು ಅಂತ ಹೇಳಿದ್ರೆ, ಈಗ ಹಿರಿಯರು ಹೇಳಿದ್ರಲ್ಲ, ಆರ್ ಕೆ ಲಕ್ಷ್ಮಣ್ ಅವರು. ಆರ್ ಕೆ ಲಕ್ಷ್ಮಣ್ ಇರುವಾಗ ಆ ಪೇಪರ್ ಎಷ್ಟು ಚೆನ್ನಾಗಿತ್ತು, ಅದನ್ನು ಖುಷಿಯಲ್ಲಿ ಜನ ನೋಡಲಿಕ್ಕೆ ಇಷ್ಟಪಡ್ತಿದ್ರು. ಹಾಗೆಯೇ ನೆಕ್ಸ್ಟ್ ಬಂದಂಥವರು ಆ ರಾಮಮೂರ್ತಿಯವರು. ಇದು ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್, ಈ ಪೇಪರ್ಗಳು ಎಷ್ಟು ಪ್ರಸಿದ್ಧಿಯಾಗಿದ್ವು ಅಂತ ಹೇಳಿದ್ರೆ ಅವರ ಕಾಲದಲ್ಲಿ ಭಾಳ ಆಶ್ಚರ್ಯ ಆಗ್ತಿತ್ತು. ಈ ಟೈಮ್ನಲ್ಲಿ ನನಗೊಂದು ಇದೇನಂತ ಹೇಳಿದ್ರೆ, ರಾಮಮೂರ್ತಿಯವರು ಭಾಳ ಹಿಂದೆ 1979ರಲ್ಲಿ ನನ್ನ ಒಂದು ಕ್ಯಾರಿಕೇಚರ್ ಮಾಡಿದ್ರು. ಅದು ಭಾಳ ಟೈಮ್ ಆದಮೇಲೆ ಒಂದ್ಸಲ ಹಳೇದನ್ನೆಲ್ಲ ನೋಡೋಣ ಅಂತ ಹೇಳ್ಕೊಂಡು ನಮ್ಮ ಮಿತ್ರರನ್ನ ಕರ್ಕೊಂಡು ನೋಡ್ತಾ ಇರುವಾಗ ಈ ಚಿತ್ರ ಸಿಕ್ತು ನನಗೆ. ಈಗಲೂ ಈಗ ಇದೆ ನನ್ನ ಹತ್ರ. ಅದು ನೋಡಿ ಆಶ್ಚರ್ಯ ಆಯಿತು. ನಾನು ಹೀಗೆ ಇದ್ನಲ್ಲಪ್ಪ ಆಗ. ನಿಜ ಅದು. ಯಾಕೆಂತ ಹೇಳಿದ್ರೆ ಆಗಿನ ಹಳೆ ಪೇಪರ್, ಹಳೆ ಫೋಟೋಗಳನ್ನು ನೋಡಿದಾಗ ಅದು ಸಾಧನೆ ಗೊತ್ತಾಯಿತು. ನಿಜ, ಅಷ್ಟು ಇದರಲ್ಲಿ ಭಾಳ ಸುಲಭದಲ್ಲಿ ಒಂದು 2-3 ಗೆರೆಗಳಲ್ಲಿ ಅವರು ಅದನ್ನು ಮುಗಿಸಿದ್ರು. ಅಷ್ಟು ಚೆನ್ನಾಗಿ. ಹಾಗೆ ಅವರು ಇಲ್ಲದ್ರಿಂದ ಭಾಳ ಒಂದು ಲಾಸ್ ಆಗಿದೆ ನಮ್ಮ ಕರ್ನಾಟಕದ ಇದಕ್ಕೆ. ಹಾಗೆ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಬಾಬು ಅವರು. ಇವರ ವ್ಯಂಗ್ಯ ಚಿತ್ರಗಳು ಎಲ್ಲ ಪೇಪರ್ನಲ್ಲಿ ಬರುವಂತೆ ಆಗಬೇಕು, ಅದು ನನಗೊಂದು ಆಸೆ ಇದೆ. ಆಗಲಿ ಅದು ಬೇಗ. ಇವತ್ತು ಈ ಉದ್ಘಾಟನೆಗೆ ಶ್ರೀವತ್ಸ ಅವರು ಬಂದಿದ್ದರು. ಶ್ರೀವತ್ಸ ಹೇಗೆ ಅಂತ ಹೇಳಿದ್ರೆ ಶ್ರೀಸಾಮಾನ್ಯ, ಹ್ಯಾಪಿ ಮ್ಯಾನ್. ಅವರು ಶ್ರೀಸಾಮಾನ್ಯ ಒಬ್ಬರು ಒಂದು ವಿಧಾನಸಭೆ ಇದರಲ್ಲಿ ಗೆದ್ದು ಬಂದು ನಿಂತಿದ್ದಾರೆ. ಅವರು ನಡೆಸ್ತಾ ಇದ್ದಾರೆ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ಹೇಳಿದಾಗೆ ಈ ಬಾಬು ಅವ್ರನ್ನ ತುಂಬ ಚೆನ್ನಾಗಿ ಅವರು ನಿಕಟ ಪರಿಚಯ ಇರುವವರು, ಅದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಆ ಥರ ವ್ಯಕ್ತ ಮಾಡುವಂಥವರು ಬೇಕು, ಇವರಿಗೆ ಹೆಲ್ಪ್ ಮಾಡುವಂಥವರು ಬೇಕು. ಮಾಡ್ತೇವೆ ಅಂತ ಹೇಳ್ತಾರೆ ಅವರು, ಅದು ಮುಖ್ಯ. ಹಾಗೆಯೇ ನಮ್ಮ ವಾಜಪೇಯಿಯವರು ನಮ್ಮ ಹಳೆ ಮಿತ್ರರು. ಯಾಕೆಂತ ಹೇಳಿದ್ರೆ ಯಾವುದೇ ಕಾರ್ಬಾರು ಮಾಡಬೇಕು ಅಂತ ಹೇಳಿದ್ರೆ ಮಾಡೋಣ ಅಂತ ಹೇಳೋದು, ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕಷ್ಟೇ. ಉಪಯೋಗಿಸ್ಕೊಳ್ಳೋದು ಅದು ನಮ್ಮ ಕೈಗೆ ಬಿಟ್ಟದ್ದು, ನಾವು ಉಪಯೋಗಿಸ್ಕೊಳ್ಳೋಲ್ಲ, ಬಿಟ್ಟು ಹೋಗ್ತದೆ, ಹಾಗೆ ಅಷ್ಟೇ. ಅದರ್ವೈಸ್ ಭಾಳ ಚೆನ್ನಾಗಿ ಅವರು ಅದನ್ನು ನಡೆಸ್ಕೊಂಡು ಬರ್ತಾರೆ. ಯಾವುದೇ ಕ್ಷೇತ್ರ ಇರಲಿ ಅದನ್ನು ಭಾಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರು. ಅದು ಭಾಳ ಮುಖ್ಯ. ಯಾವ ಕ್ಷೇತ್ರ ಆದ್ರೂ ಅದರ ಬಗ್ಗೆ ಒಂದು ಅಧಿಕವಾದ ಮಾಹಿತಿ, ಪ್ರಯತ್ನ, ಇವೆರಡೂ ಅವ್ರ ಹತ್ರ ಭಾಳ ಚೆನ್ನಾಗಿದೆ. ಅದಕ್ಕೆ ಖುಷಿ ಆಗ್ತದೆ. ಅವ್ರನ್ನ ನಾನು ವಂದಿಸ್ತೇನೆ. ನಮ್ಮ ಹಂಸಿಯವರು, ಅವ್ರ ಬಗ್ಗೆ ಯಾರಿಗೂ ಏನು ಹೇಳಬೇಕಾದ ನೆಸಿಟಿ ಏನಿಲ್ಲ. ಕಲಾಕ್ಷೇತ್ರ ಮತ್ತು ಬರಹ ಕ್ಷೇತ್ರ ಇವೆರಡರಲ್ಲಿಯೂ ಅದ್ವಿತೀಯ ಪಾಂಡಿತ್ಯ ಇದೆ ಅವರಿಗೆ. ಹಾಗೆ ಆ ವೃತ್ತಿಯಲ್ಲಿ ನಡೆಸ್ಕೊಂಡು ಹೋಗುವಂಥವ್ರನ್ನ ಭಾಳ ಚೆನ್ನಾಗಿ ಮೆಚ್ತಾರೆ ಅವರು. ಅದಕ್ಕೆ ತಮ್ಮ ಕೈಯಿಂದ ಏನು ಆಗ್ತದೆ ಆ ಸಹಾಯ ನೀಡ್ತಾರೆ ಅವರು. ಅದು ಭಾಳ ಮುಖ್ಯ. ಅದು ಎಲ್ಲ ಕಲಾವಿದರಿಗೆ ಬೇಕೇ ಬೇಕು. ಕಲಾವಿದರಿಗೆ ನಡೆಸೋರು ಬೇಕು. ನಾನೇ ನಡೆಸಬೇಕು ಅಂತ ಹೇಳಿದ್ರೆ ಯಾವುದೂ ಆಗೋಲ್ಲ, ಭಾಳ ಕಷ್ಟ ಆಗ್ತದೆ. ಆದರೆ ಈ ಥರ ಕೈ ಹಿಡ್ಕೊಳ್ಳೋದು ಸಾಕು, ಮುಂದಕ್ಕೆ ಹೋಗ್ಬೋದು. ಅಂಥವ್ರು ಬೇಕು. ಇದನ್ನು ಹಂಸಿಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಭಾಳ ದೊಡ್ಡ ವ್ಯಕ್ತಿತ್ವ ಅವರು. ಇನ್ನೂ ನಾನು ಅದಕ್ಕೆ ಹೇಳ್ತೇನೆ, ಏನೇನು ದೊಡ್ಡ ಫೆಲಿಸಿಟೇಷನ್ಸ್ಗಳಾಗಬೇಕು ಅದೆಲ್ಲ ಆಗಲಿ ಅವರಿಗೆ ಅಂತ ಆಸೆ ಪಡ್ತೇನೆ ನಾನು. ಯಾಕೆಂತ ಹೇಳಿದ್ರೆ ಇಂಥವರಿಗೆ ಆಗಬೇಕು, ತಪ್ಪಾರ್ದು. ಇರುವಾಗ ಮಾಡದೆ ಹೋದ್ಮೇಲೆ ಮಾಡಿದ್ರೆ ಏನು ಪ್ರಯೋಜನ ಅಂತ. ಹಾಗೆ ಇರುವಾಗ ಅದೆಲ್ಲ ಬರುವಾಗ ಇರಬೇಕು.
ಬರಬೇಕು, ಕೊಡೋರು ಕೊಡಬೇಕು. ಆಗ ಅದೊಂದು ಸಾಧನೆ ಅಂತ ಅನ್ನಿಸ್ತದೆ ನಮಗೆ. ಹಾಗೆ ಚಂದ್ರಶೇಖರ್ ಅವರ ಬಗ್ಗೆ ನಾನೇನು ಹೇಳೋದು ಬೇಕಾಗಿಲ್ಲ. ಅವರು ಆತ್ಮೀಯರು. ಅವ್ರದ್ದು ಒಂದು ಇದಿದೆ, ಯಾವ ವ್ಯವಧಾನ ಇಲ್ಲದೆ ಯಾವ ಕಾರ್ಬಾರ್ ಕೊಡ್ಲಿ ಅದನ್ನ ನಡೆಸ್ತಾರೆ ಅವರು. ಅದನ್ನು ಯಾವಾಗಲೂ ದಿನ ಪ್ರೋಗ್ರಾಮ್ ಮಾಡ್ಬೇಕಾ, ಚಂದ್ರಶೇಖರ್ ಅವ್ರಿಗೆ ಹೇಳಿದ್ರೆ ಸಾಕು, ದಿವಸ ಪ್ರೋಗ್ರಾಮ್, ದಿವಸ ಡೈಲಿ ಆಲ್ಮೋಸ್ಟ್ ಈಗ ಡೈಲಿ ಇದೆ ಅವ್ರದ್ದು. ಡೈಲಿ ಬರ್ತದೆ. ಅದೇನು ಸಾಮಾನ್ಯ ಕೆಲಸ ಅಲ್ಲ. ನಾವು ಒಂದೊಂದು ಕೆಲಸ ಮಾಡಬೇಕಾದ್ರೆ ನಾವು ನಮ್ಮ ಗ್ಯಾಲರಿಯಲ್ಲಿ ನೋಡ್ತೇನೆ ನಾನು, ಒಂದು ಎಕ್ಸಿಬಿಷನ್ ಮಾಡಬೇಕಾದ್ರೆ ಅದಕ್ಕೆ 15-20 ದಿವಸ ತಗೊಂಡು ಅದನ್ನು ಹಿಂದೆ ಮುಂದೆ ಯೋಚನೆ ಮಾಡಿ ನಡೆಸ್ತೇವೆ ನಾವು. ಇವ್ರದ್ದಾಗಲ್ಲ. ನಾಳೆ ಒಂದು ಪ್ರೋಗ್ರಾಮ್ ಆಗ್ಬೇಕಾದ್ರೆ ರೆಡಿ, ನಾಳೆಗೆ ರೆಡಿ ಆಗ್ಬಿಡ್ತಾರೆ ಅವರು. ಹೌದು. ಹಾಗೆ ಈ ಥರದ, ಹೌದು, ಈ ಥರದ ವ್ಯಕ್ತಿತ್ವ ಭಾಳ ಅಪರೂಪ. ಅದನ್ನು ನಾವು ನೋಡ್ತಾ ಇದ್ದೇವೆ ಮೈಸೂರಿನಲ್ಲಿ. ಮೈಸೂರಿನ ಭಾಗ್ಯ ಅಂತ ಹೇಳಬೇಕು ಚಂದ್ರಶೇಖರ್. ಹಾಗೆ ನಮ್ಮ ಶೆಟ್ರು ಭಾಳ ಹಳೆ ಪರಿಚಯದವರು ನಮಗೆ. ಆಗ್ನಿಂದ ನೋಡ್ತಾ ಇದ್ದೇವೆ ನಾವು. ಜಾಸ್ತಿ ಏನು ಹೇಳಬೇಕಾದ್ದಿಲ್ಲ. ಯಾವ ಕಾರ್ಬಾರು ಮಾಡಬೇಕಾದ್ರೂ ಅವ್ರು ರೆಡಿ ಮಾಡೋಣ ಅಂತ ಹೇಳ್ತಾರೆ. ಈ ಥರದ ವ್ಯಕ್ತಿಗಳು ಇರೋದ್ರಿಂದ ಕಲೆ ಉಳಿತದೆ. ಕಲೆ ಉಳಿತಾ ಇದೆ ಮೈಸೂರಿನಲ್ಲಿ. ಯಾಕೆಂತ ಹೇಳಿದ್ರೆ ಈ ಥರದ ವ್ಯಕ್ತಿಗಳು ಇರೋದ್ರಿಂದ. ಅದು ಭಾಳ ಮುಖ್ಯ. ಹಾಗೆ ಜಾಸ್ತಿ ನಾವು ಜನರನ್ನ ಇದು ಮಾಡಲಿಕ್ಕೆ ಆಗೋಲ್ಲ. ಇದು ಬಾಬುರವ್ರಂಥವ್ರನ್ನ ಮುಂದೆ ತರ್ತಾ ಇದ್ದಾರೆ ಇವರೆಲ್ಲ. ನಾನು ಇಷ್ಟಪಡ್ತೇನೆ ಅದನ್ನು. ಖುಷಿ ಆಗುತ್ತದೆ. ಮುಂದೆ ಬರಲಿ ಅವರು ಹೇಳಿದಾಗೆ ಪುಸ್ತಕ ಬರಲಿ, ಅಂಥ ಪುಸ್ತಕಗಳು ಇನ್ನೂ ಜಾಸ್ತಿ ಬರಲಿ ಅಂತ ಆಸೆ ಪಡ್ತೇನೆ ನಾನು. ಹಾಗೆ ನೀವೆಲ್ಲ ಬಂದಿದ್ದೀರಿ ಈ ಕಾರ್ಯಕ್ರಮಕ್ಕೆ. ಇಂಥ ಕಾರ್ಯಕ್ರಮಕ್ಕೆ ಜನ ಬರೋದು ಕಮ್ಮಿ. ರಜಾ ಬೇರೆ ನಿಮ್ಮ ಇದರಲ್ಲಿ. ಆ ಇದರಲ್ಲಿ ಇಷ್ಟೆಲ್ಲ ನೀವು ಬಂದಿದ್ದೀರಲ್ಲ, ಅದಕ್ಕೆ ನನಗೆ ಖುಷಿ ಆಗ್ತದೆ ಒಂದು ರೀತಿ. ಅದು ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ನಮ್ಮ ಮಿತ್ರರು ಇದ್ದಾರೆ, ಅದೆಲ್ಲ ಖುಷಿ ಆಗ್ತದೆ ಒಂಥರ ಕಾಣಲಿಕ್ಕೆ. ಏನೇ ಇರಲಿ, ಪತ್ರಿಕೆಗಳಲ್ಲಿ ಪ್ರಕಟ ಆಗುವಂಥದ್ದು ಎಷ್ಟು ಮುಖ್ಯನೋ ಜನ ಬರೋದು ಅಷ್ಟೇ ಮುಖ್ಯ. ಎರಡು ಭಾಳ ಇಂಪಾರ್ಟೆಂಟ್. ಪತ್ರಿಕೆ ಮತ್ತು ಬಳಗ ಇವೆರಡು ಚೆನ್ನಾಗಿದ್ದರೆ ಯಾವುದೇ ಕಾರ್ಯಕ್ರಮ ಚೆನ್ನಾಗಿ ನೆರವೇರ್ತದೆ, ನಡೀತದೆ. ಅದು ನಡೆಸೋರಿಗೂ ಒಂದು ಧೈರ್ಯ ಬರ್ತದೆ. ಹಾಗೆಯೇ ಜನರಿಗೂ ಪರಿಚಯ ಆಗುತ್ತದೆ ಚೆನ್ನಾಗಿ. ಇದು ನಡೀತಾ ಇದೆ ಇವತ್ತಿನ ದಿವಸದಲ್ಲಿ. ನಾನು ಅದನ್ನು ಆಸೆ ಪಡ್ತೀನಿ. ಖುಷಿ ಆಗ್ತದೆ. ಇನ್ನು ಜಾಸ್ತಿ ಹೇಳುವಂಥದ್ದು ಏನಿಲ್ಲ, ಹೀಗೆ ಹೋಗ್ತಾ ಇರ್ತದೆ. ಕಲಾವಿದರಿಗೆ ಏನಂತ ಹೇಳಿದ್ರೆ, ಮಕ್ಕಳಿಗೆ ಏನು ಹೇಳೋದು, ನನಗೆ ಈಗಲೂ ನೆನಪಾಗ್ತದೆ. ನಾನು ಫಸ್ಟು MTV ಆಚಾರ್ಯರ ವಿದ್ಯಾರ್ಥಿ ಆಗಿದ್ದೆ. 1969-70 ಫಸ್ಟ್ ಬ್ಯಾಚಿಗೆ ಸೇರಿದಾಗ ಅವರು ಅಂಚೆ ಶಿಕ್ಷಣ ಕೊಡ್ತಾ ಇದ್ದದ್ದು ಆಗ. ಅದರಲ್ಲಿ ಕಾರ್ಟೂನ್ ಅನ್ನೋದಕ್ಕೇನೆ 2-3 ತಿಂಗಳದ್ದು ಇದಿತ್ತು, ಬುಕ್ ಇತ್ತು ಅವ್ರ ಹತ್ರ. ಅದನ್ನು ಕೊಡ್ತಿದ್ರು ನಮಗೆ. ಕಾರ್ಟೂನ್ ಅನ್ನೋದು ಅದ್ರ ಮೊದಲು ಗೊತ್ತೇ ಇರಲಿಲ್ಲ. ಇದು ಈ ಥರದ್ದು ಒಂದು ಇದೆ ಅನ್ನೋದು ಸುಮ್ಮನೆ ಕೇಳ್ತಾ ಇದ್ವು ಅಷ್ಟೇ, ನೋಡಲಿಕ್ಕೆ ಅದು ಸಿಗ್ತಿರ್ಲಿಲ್ಲ. ಅವರ ಇದರಲ್ಲಿ ಅದನ್ನು ಫಸ್ಟ್ ತಿಳ್ಕೊಂಡು ಅದರದ್ದು ಏನು ಅರ್ಥ, ಹೇಗೆ ಇರಬೇಕು ಅನ್ನೋದನ್ನು ಅವರು ಕಲಿಸಿದ್ರು ಆಗಮ್ಮ ಸ್ಟೂಡೆಂಟ್ಸ್ಗಳಿಗೆ. ನಿಮ್ಮ VRC ಚಂದ್ರಶೇಖರ್ ಇದ್ದಾರಲ್ಲ, VRC ಚಂದ್ರಶೇಖರ್ ನಮ್ಮ ಜೂನಿಯರ್ ಆಗಿ ಸೇರಿದವರು. ಆಗ MTV ಆಚಾರ್ಯರ ಹತ್ರ ಕಲಿತವರು, ಆಚಾರ್ಯ ಚಿತ್ರಕಲಾ ಭವನದಲ್ಲಿ. ಅದು ಹೆಮ್ಮೆಯ ವಿಷಯ. ಹಾಗೆ ಅಲ್ಲಿಂದ ಇದು ಹೀಗೆ ಎಲ್ಲರೂ ಕಲೀಲಿಕ್ಕೆ ಇಷ್ಟಪಡೋಲ್ಲ. ಯಾಕೆಂತ ಹೇಳಿದ್ರೆ ಅದನ್ನು ಕಲಿಯೋದೇನಿದೆ ಅಂತ ಹೇಳ್ತಾರೆ. ಆದರೆ ಕಲಿಯೋದು ಇದೆ ಅದರಲ್ಲಿ. ಈಗ ಬಾಬು ಅವರಿಗೆ ಅದರ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಭಾಳ ಚೆನ್ನಾಗಿದೆ. ಹಾಗೆ ಈ ಥರ ಕಲಿಯುವಿಕೆ ಒಂದಿದ್ರೆ ಸಾಲ್ದು. ಇದರಲ್ಲಿ ಬುದ್ಧಿಮತ್ತೆ ಭಾಳ ಒಂದು ವಿಮರ್ಶಾತ್ಮಕ ದೃಷ್ಟಿಕೋನ, ಕಣ್ಣು ಭಾಳ ಮುಖ್ಯ. ವಿಮರ್ಶೆ ಮಾಡಬೇಕು. ಅದನ್ನು ಓಪನ್ ಆಗಿ ಸಿಕ್ಕಾಪಟ್ಟೆ ಯೂಸ್ ಮಾಡುವಾಗೂ ಇರೋಲ್ಲ. ಒಂದು ಮಿತಿಯೊಳಗಡೆ ಲಿಮಿಟ್ನಲ್ಲಿ ಅದನ್ನು ಉಪಯೋಗಿಸುವ ಹಾಗೆ ಇರಬೇಕು.
ಇದರದ್ದು ಬುದ್ಧಿಮತ್ತೆ ಮತ್ತು ಆ ಕಠಿಣ ಶ್ರಮ ಅವೆರಡೂ ಇದ್ದೇ ಇರ್ತದೆ. ಇದನ್ನು ನಮ್ಮ ಬಾಬು ಅವರು ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವರಿಗೆ ಶುಭ ಆಗಲಿ ಅಂತ ಹೇಳ್ಕೊಂಡು ಆಸೆ ಪಡ್ತೇನೆ ನಾನು. ಒಳ್ಳೆಯದಾಗಲಿ, ಇಂಥದ್ದು ಹೆಚ್ಚು ನಡೆಯುವಾಗೆ ಆಗಲಿ ಅನ್ನೋ ಆಸೆ ಇದು ಮಾಡ್ತೇನೆ. ಜಾಸ್ತಿ ಮಾತಾಡೋದು ಬೇಡ, ಯಾಕೆಂತಂದರೆ ನೀವೆಲ್ಲ ಬಂದಿದ್ದೀರಿ, ಖುಷಿ. ಎಲ್ರಿಗೂ ನಾನು ಭುವನೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ಒಂದು ಇಷ್ಟಪಡ್ತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. 2 ಪುಸ್ತಕ ಲೈಬ್ರರಿಗೆ ಕೊಡ್ತಾ ಇದ್ದೀನಿ. ಮೊದಲನೇದು 2016 ಬಾಬು ಸ್ಪ್ಯಾಂಡರ್ ಕಾರ್ಟೂನ್ಸ್ ಅಂತ ಬಂತು. ಎರಡನೇದು ವ್ಯಕ್ತಿಚಿತ್ರ ಸಿನಿಮಾವಲೋಕನ ಅಂತ ಈಗ ರಾಷ್ಟ್ರೀಯ ಬಿಡುಗಡೆ ಆಯಿತು. 2 ವ್ಯಕ್ತಿಚಿತ್ರ ಕಲೆ ಬಗ್ಗೆ ಹೇಗೆ ಸಾಧಿಸಿದೆ 25 ವರ್ಷ, ಮತ್ತೆ ಅದೆರಡನ್ನು ನೋಡಿದ್ರೆ ಅದು ಬಹಳ ಕಲಿಕೆ ಉಪಯೋಗ ಆಗುತ್ತೆ. ಅದು ಲೈಬ್ರರಿಯಲ್ಲಿ ಇದ್ದೀವಿ. ಆಮೇಲೆ ಕಡೆಗಾಗಿ ನಮ್ಮ ತಂದೆ ವಾಸುರಾವ್ ಮತ್ತು ತಾಯಿ ವಿಜಯಕುಮಾರಿ ಅವ್ರಿಗೆ ನನ್ನ ಮಗಿ 3.5 ದಶಕಗಳ ಕಾಲ ಏನು ಬಂದಿದೆ ಅವ್ರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಮತ್ತೆ ಅದಕ್ಕೆ ವಿಚಾರಿಸಿದ್ರೆ ಗಾಡ್ ಫಾದರ್, ಆ ಗಾಡ್ ಫಾದರ್ ಇನ್ನೊಬ್ರು ಇರ್ತಾರೆ. ನಾವು ಬಿಟ್ವೀನ್ ಗಾಡ್ ಫಾದರ್ ಅಂಡ್ ಮದರ್ ಅಂಡ್ ಫಾದರ್ ಒಬ್ರು ಎನ್ಕರೇಜ್ ಮಾಡಬೇಕು. ಹೇಳ್ಬಿಡೋದು ದೊಡ್ಡ ವಿಚಾರ ಅಲ್ಲ. ಅದರಲ್ಲಿ 2 ಪುಸ್ತಕಗಳು ತರಲು ಕಾರಣ ಆಗೋದಿಲ್ಲ ನಮ್ಗೆ ಅಭಿರಾಮ. ಅದು ಅವರು ಏನು ಕೇಳೋದೇ ಇಲ್ಲ. ಪ್ರಿಂಟಿಂಗ್ ಎಷ್ಟು ಸೀದಾ ಕೊಟ್ಟೇಬಿಟ್ರು 40,000. ಹೀಗೆ ಬರೀ ಮಾತಾಡೋದಲ್ಲ, ಹೇಳ್ತಾರೆ. ಮತ್ತು ರಘುರಾಮ್ ಗುರುಗಳು ನನಗೆ ಸಿಕ್ಕಿದ್ದು ತುಂಬಾ ಏನು ನಾವು ಅದೃಷ್ಟನೇ ಮಾಡಿರ್ಬೇಕು. ಯಾಕೆಂದ್ರೆ ಈಗ 3ನೇ ಕೃತಿ ಏನ್ ಬರ್ತಿದೆ ಅದಕ್ಕೂ ಅವರು ನನ್ನ ಕೈಗೊಳಿಸ್ತಾ ಇದ್ದಾರೆ. ಹಾಗೂ ಬ್ಯಾಂಡ್ರ್ ಬಾಬು 35 ಸ್ಟಿಲ್ ಅಲೈವ್ ಅನ್ನೋದು ಇನ್ನೊಂದು ಪುಸ್ತಕ ಬರ್ತಾ ಇದೆ. ಸೊ ಈ ಕೃತಿಗಳು ಕೂಡ ಗುರುಗಳು ಹೇಳ್ತಾ ಇದ್ದಾರೆ. ಸೊ ನಾನು ರಘುರಾಮ್ ಗುರುಗಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಮತ್ತೆ ನಿಮ್ಮೆಲ್ಲರಿಗೂ 2 ಕಾರ್ಟೂನ್ ಪುಸ್ತಕ ಏನಿದೆ ಅದನ್ನ ಲೈಬ್ರರಿ ಇಟ್ಟು ಓದ್ತೀನಿ. ನಿಮ್ಮೊಬ್ಬರಿಗೆಲ್ಲ ಮೈಸೂರಲ್ಲಿ ಎಲ್ಲರಿಗೂ ಕಳ್ಕೋತಾರೆ, ಮೈಸೂರಲ್ಲಿ ಎಲ್ಲರಿಗೂ ಕಳ್ಕೋತಾರೆ ಹಾಗೆ ಹೇಳ್ಬೋದು, ನಾವು ಉಪಯೋಗಿಸ್ಕೊಳ್ಳೋದವರು. ಅದೇ ಚಂದ್ರಣ್ಣ ಅವ್ರು ಹೇಳಿದ್ರು, ಹೇಳ್ತಾರೋ ಬಿಡ್ತಾರೋ ಜೋರ್ ತುಂಬ ಇಲ್ಲಿ ಒಬ್ಬರಿಗೆ ಮಾರ್ಗದರ್ಶಕರಲ್ಲ, ಮೈಸೂರಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ, ಹಿರಿಯರಿಗೆ ಒಂದೊಂದು ವಿಧದಲ್ಲಿ ಬಹಳಷ್ಟು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮಹತ್ವದ ಬೆದರಿದ್ದಾರೆ. ಅದು ನಮ್ಮ ಮೈಸೂರಲ್ಲಿ ಯಾವ್ಯಾವ ಪುರಾತತ್ವ ಇಲಾಖೆಗಳಲ್ಲಿ ಎಂತೆಂಥ ಊರುಗಳಿಗೆ, ಎಂತೆಂಥ ಮನೆಗಳಿಗೆ ಇನ್ನು ಯಾವ ಮನೆಗಳಿಗೆ ಅಭಿವೃದ್ಧಿ ಅನ್ನೋದಕ್ಕೆ ಒಂದೊಂದು ವಿಮರ್ಶೆ ಕೊಟ್ಟು ಯಾವ ಪುಣ್ಯಾತ್ಮ ಬಂದಿದ, ಯಾವ ಪುಣ್ಯಾತ್ಮ ಅದನ್ನ ಸೇಕರಣೆ ಮಾಡಿದ, ಹೆಂಗ್ ಸೇರುತ್ತಾ, ಅದು ಹೇಗೆ ಅಲ್ಲಿ ಗುಡಿ ಕಟ್ತಾ, ಗುಡಿ ಹೋಗಿ ಹೆಂಗೆ ಅದು ಒಂದು ಗೋಪುರ ಹಾಕೋದನ್ನ ವಿಮರ್ಶೆ ಮಾಡೋದ್ರಲ್ಲಿ ಅವ್ರ ಮುಂದೆ ನಾನು ಎಲ್ಲಷ್ಟು ಇಲ್ಲ ಅಂತ ಒಂದು ಅರ್ಗತ ಮಾಡ್ಕೊಂಡು ಒಂದು ಪ್ರತಿಯೊಂದು ವಿಷಯನೂ ನಮ್ಗೆ ತಿಳಿಸ್ಕೊಡ್ತಾರೆ. ನಿಜವಾಗ್ಲೂ ಅವರು ಮುಂದೆ ನಾವು ನಿಂತಿರೋದು ನಮ್ಗೆ